ಸೊ ನಮ್ಮ ಮಾರ್ಗದಲ್ಲಿ ಇನ್ನೊಂದು ಪ್ರಬಲವಾದ ಆತಂಕವು ನಮ್ಮ ದುಃಖ ವಿಪತ್ತುಗಳ ಮೂಲಕ ಉಂಟಾಗುವುದು. ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ದುಃಖಗಳನ್ನು ಕುರಿತು ದೂರುವನಲ್ಲದೆ ಅವುಗಳನ್ನು ತೊಲಗಿಸಬಯಸುತ್ತಾನೆ. ಆದರೆ ಅವನು ಸರಿಯಾದ ಸಾಧನೆಯ ಕಡೆಗೆ ಉಪೇಕ್ಷೆ ಮಾಡುವನು. ದುಃಖಗಳನ್ನು ದೂರ ಮಾಡಲು ಇಚ್ಛೆಗಳ ತೃಪ್ತಿಯೊಂದೇ ದಾರಿಯೆಂದು ಅವನು ಬಗೆಯುತ್ತಾನೆ. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ದುಃಖಗಳನ್ನು ದೂರ ಮಾಡಲು ಇಚ್ಛೆಗಳ ತೃಪ್ತಿಯೊಂದೇ ದಾರಿ ಅಂತ ಹೇಳಿ ಟ್ರೂ ಆರ್ ಫಾಲ್ಸ್ ನಿಮಗೆ ಕೇಳಬಹುದು. ಆದರೆ ಅದು ಪರಿಹಾರವಲ್ಲ. ಸಾಮಾನ್ಯವಾಗಿ ದುಃಖಗಳು ತಿರಸ್ಕರಣೀಯವೆಂದು ಬಗೆಯಲಾಗಿದೆ. ಆದರೆ ಅವುಗಳನ್ನು ವರಗಳೆಂದು ತಿಳಿದು ಅವುಗಳಿಗಾಗಿ ದೇವರನ್ನು ಪ್ರಾರ್ಥಿಸಿ ಆತ್ಮ ಸಂತೋಷದಿಂದ ಅವುಗಳನ್ನು ಅನುಭವಿಸಿದ ಋಷಿಗಳು ಆಗಿ ಹೋಗಿದ್ದಾರೆ. ದುಃಖಗಳ ಮೂಲವನ್ನು ಶೋಧಿಸಿದಾಗ ಈ ಸಮಸ್ಯೆಯ ಗುಟ್ಟು ಸ್ಪಷ್ಟವಾಗುವುದು. ಸೃಷ್ಟಿಯನ್ನು ನಿರ್ಮಿಸಬೇಕೆಂಬ ಭಗವಂತನ ಇಚ್ಛೆಯ ಪರಿಣಾಮವಾಗಿ ಜೀವನವು ಚೇತನಯುಕ್ತವಾಯಿತು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೃಷ್ಟಿಯನ್ನು ನಿರ್ಮಿಸಬೇಕೆಂಬ ಭಗವಂತನ ಇಚ್ಛೆಯು, ದ ಡಿವೈನ್ ವಿಲ್, ದ ಎಫೆಕ್ಟ್ ಆಫ್ ದ ಡಿವೈನ್ ವಿಲ್ ವಾಸ್ ದಟ್ ಲೈಫ್ ಬಿಕೇಮ್ ಕಾನ್ಶಿಯಸ್. ಅದರಂತೆ ಅದು ತನ್ನ ಪುಟ್ಟ ಸೃಷ್ಟಿಯನ್ನು ರೂಪಿಸಲಾರಂಭಿಸಿ ಅದರ ವಸ್ತುಗಳನ್ನು ತನ್ನ ಸುತ್ತಲೂ ಶೇಖರಿಸಿತು. ಒಂದು ಚಲನ ಅಥವಾ ಕ್ಷೋಭವು ಸೃಷ್ಟಿಯ ನಿರ್ಮಾಣದಲ್ಲಿ ಮುಖ್ಯ ಕಾರಣವಾದಂತೆ ಜೀವನದಷ್ಟು ಚಿಕ್ಕ ಸೃಷ್ಟಿಯು ಈ ಕ್ಷೋಭವು ಅವಶ್ಯಕವಾಗಿದೆ. ಸೊ ನಾವು ಜೀವನದಲ್ಲಿ ಏನೆಲ್ಲ ಸೃಷ್ಟಿ ಮಾಡ್ಕೊಳ್ತೀವಲ್ಲ, ಸೊ ನಾವು ಕೂಡ ಒಂದು ಕ್ಷೋಭ ಮಾಡ್ಕೊಂಡಿದ್ದೀವಿ. ಭಗವಂತ ಹಾಗೆ ಕ್ಷೋಭ ಮಾಡ್ದ, ನಾವು ಕೂಡ ಒಂದು ಕ್ಷೋಭ ಮಾಡಿಕೊಂಡು ನಮ್ಮ ಒಂದು ಸೃಷ್ಟಿನ ನಾವು ಮಾಡ್ಕೊಂಡಿದ್ದೀವಿ. ಇದನ್ನೇ ನಾವು ನೆನ್ನೆ ಮಾತಾಡಿದ್ವಿ, ಭಗವಂತನ ಸೃಷ್ಟಿ ಒಂದಿದೆ, ಮನುಷ್ಯ ಸೃಷ್ಟಿ ಒಂದಿದೆ ಅಂತ. ನಾವು ಕೂಡ ಇಚ್ಛಾಶಕ್ತಿಯನ್ನು ಹೊಂದಿದ್ದು ಈ ಸೃಷ್ಟಿಯನ್ನು ಆರಂಭಿಸಲು ಅಗತ್ಯವಾದ ಅಂಶಗಳಿಗೆ ಬಲವನ್ನೀಯುವ ಅದನ್ನು ಉಪಯೋಗಿಸಿದೆವು. ಸೊ ಭಗವಂತನಿಗೂ ಇಚ್ಛಾಶಕ್ತಿ ಇದೆ, ನಮಗೂ ಇಚ್ಛಾಶಕ್ತಿ ಇದೆ. ಸೊ ಭಗವಂತನ ಸೃಷ್ಟಿನೂ ಕ್ಷೋಭೆಯಿಂದ ಆಯ್ತು, ನಮ್ಮ ಸೃಷ್ಟಿನೂ ಕ್ಷೋಭೆಯಿಂದ ಆಯ್ತು. ಭಗವಂತನು ಇಚ್ಛಾಶಕ್ತಿಯಿಂದ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ, ನಾವು ಕೂಡ ನಮ್ಮ ಸೃಷ್ಟಿಯನ್ನ ಇಚ್ಛಾಶಕ್ತಿ ಮೂಲಕ ನಿರ್ಮಾಣ ಮಾಡಿದ್ದೀವಿ. ಅವೇ ನಮ್ಮೆದುರು ಹರ್ಷ ದುಃಖಗಳ, ಕಷ್ಟ ಸುಖಗಳ ರೂಪದಲ್ಲಿ ಕಾಣಿಸಿಕೊಂಡವು. ಸೊ ಹಾಗಾದ್ರೆ ಯಾರು ಮಾಡ್ಕೊಂಡಿರೋದು ಕಷ್ಟ ಸುಖ ಹರ್ಷ ದುಃಖ ಅಂತ? ಎಲ್ಲ ನಾವೇ ಮಾಡ್ಕೊಂಡಿರೋದು. ಮನಸ್ಸಾದರೂ ಸತತವಾಗಿ ಕಾರ್ಯಪ್ರವೃತ್ತವಾಗಿರುವುದರಿಂದ ಒಂದು ಪದಾರ್ಥದ ಬಗ್ಗೆ ನಮ್ಮಲ್ಲಿ ಮೆಚ್ಚುಗೆಯನ್ನು, ಮತ್ತೊಂದು ಪದಾರ್ಥದ ಬಗ್ಗೆ ತಿರಸ್ಕಾರವನ್ನು ಹುಟ್ಟಿಸಿ ಎರಡು ಅತಿರೇಕಗಳನ್ನು ಉಂಟು ಮಾಡುತ್ತದೆ. ಸೊ ಇಟ್ಸ್ ಆಲ್ ದ ಪ್ಲೇ ಆಫ್ ದ ಮೈಂಡ್. ಸೊ ಮನಸ್ಸು ಸತತವಾಗಿ ಕೆಲಸ ಮಾಡ್ತಾನೆ ಇರ್ತದೆ. ಮೈಂಡ್ ಇಸ್ ಆಲ್ವೇಸ್ ಆಕ್ಟಿವ್. ವಾಟ್ ಡಸ್ ಇಟ್ ಡೂ? ಇಟ್ ಮೇಕ್ಸ್ ಯು think that you like something. It also makes you think that you don't like something or you dislike something. ಈ ಪ್ರಕಾರ ದುಃಖಗಳು ಜನ್ಮ ತಾಳುತ್ತವೆ. So when there is liking and disliking, there is a possibility of sadness. When there is no liking and disliking, there is no question of possibility of sadness. ಇದೆಲ್ಲವೂ ಮಾನವ ಮನಸ್ಸಿನ ಸೃಷ್ಟಿಯಾಗಿದ್ದು ಪದಾರ್ಥಗಳ ಸರಿಯಾದ ಸಂಬಂಧವನ್ನು ಕುರಿತಾದ ನಮ್ಮ ಅಜ್ಞಾನದ ಪರಿಣಾಮವಾಗಿದೆ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. ಇದು ಕೇವಲ ಮಾನವ ಸೃಷ್ಟಿ ಅಷ್ಟೇ, ನಮ್ಮ ಮನುಷ್ಯನ ಸ್ತರದಲ್ಲಿ ಇರತಕ್ಕಂಥ ಮನಸ್ಸಿನ ಸೃಷ್ಟಿ. ಪದಾರ್ಥಗಳ ಸರಿಯಾದ ಸಂಬಂಧವನ್ನು ಕುರಿತಾದ ನಮ್ಮ ಅಜ್ಞಾನದ ಪರಿಣಾಮವಾಗಿದೆ. ಅದಕ್ಕೆ ಇದರಲ್ಲಿ ಜ್ಞಾನ ಯೋಗಕ್ಕೆ ತುಂಬಾ ಒತ್ತು ಕೊಡ್ತಾರೆ. ಸೊ ದ path of knowledge is emphasized a lot. Why? Because everything they trace it out to this root of ignorance. So ಅಜ್ಞಾನದಿಂದ ನಮಗೆ ಇವೆಲ್ಲ ಕೂಡ ಆಗಿದೆ. ಅಜ್ಞಾನದಿಂದ ನಮ್ಮ ಮನಸ್ಸಿನ ಸ್ತರದಲ್ಲಿ ನಾವು ಸಾಕಷ್ಟು ಮಾರ್ಪಾಡುಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನಸ್ಸಿಗೆ ಬೇಕಾದಂತ ಪದಾರ್ಥಗಳೆಲ್ಲ ಇಷ್ಟ ಇಲ್ಲ ಅಂತೆಲ್ಲ ನಾವು ಜೋಡಣೆ ಮಾಡ್ಕೊಳ್ತಾ ಇದ್ದೀವಿ, ವಿಂಗಡಣೆ ಮಾಡ್ಕೊಳ್ತಾ ಇದ್ದೀವಿ. ಕಾಲಕ್ರಮೇಣದಲ್ಲಿ ಆ ಇಷ್ಟ ಮತ್ತೆ ಇಷ್ಟ ಇಲ್ಲದೆ ಇರೋದು, ಈ ಎರಡನ್ನು ದಾಟಿ ನಾವು ಬೆಳಿಬೇಕಾಗುತ್ತೆ. ಭಗವಂತನ ಸೃಷ್ಟಿನಲ್ಲಿ ಎಲ್ಲವೂ ತಾನೇ ಸೃಷ್ಟಿ ಮಾಡೋದ್ರಿಂದ ನಾವು ನಿನ್ನೆ ಮಾತಾಡಿದ್ವಿ, ಭಗವಂತನ ಸೃಷ್ಟಿನಲ್ಲಿ ಸಮಾನತೆ ಇದೆ. ಮನುಷ್ಯನ ಮನಸ್ಸಿನ ಸ್ತರದ ಸೃಷ್ಟಿಯಲ್ಲಿ ತಾರತಮ್ಯ ಇದೆ. ಬಟ್ ಎರಡೂ ಸೃಷ್ಟಿ ಕ್ಷೋಭದಿಂದನೇ ಆಗಿದೆ, ಇಚ್ಛಾಶಕ್ತಿಯಿಂದನೇ ಆಗಿದೆ. Both God's creation and human creation has come from the initial kshob or initial stir and the willpower. Both are the same. The only difference is that in God's creation, everything is treated as the same,
In man's creation, we have lot of variations in the way that we treat things in our life. ನಮ್ಮ ಮನೋವಿಕಾರಗಳು, ಭಾವನೆಗಳು ಮತ್ತು ಉದ್ವೇಗಗಳು ಈ ದುಃಖಗಳನ್ನು ಹೆಚ್ಚಿಸುವುದರಲ್ಲಿ ತುಂಬಾ ಸಹಭಾಗಿಯಾಗುತ್ತದಲ್ಲದೆ ಕೆಲವು ವೇಳೆ ಪೂರ್ಣ ನಾಶವನ್ನು ಸೂಚಿಸುವಷ್ಟು ಬಲವಾಗಿ ಬಿರುಗಾಳಿಯನ್ನು ಎಬ್ಬಿಸುತ್ತದೆ. So our emotions, our outbursts, and our distorted vision of things create further difficulties in terms of enhancing the level of sadness to the extent that it becomes unbearable. ನಾವು ಸಾಮಾನ್ಯವಾಗಿ ಇದರ ಕಾರಣಗಳನ್ನು ಪರಿಸ್ಥಿತಿಗಳ ಮೇಲೆ ಆರೋಪಿಸುತ್ತೇವೆ. ಸೊ ವೆನೆವರ್ ವಿ ಫೇಸ್ ಡಿಫಿಕಲ್ಟಿ ವಿ ಪುಟ್ ಇಟ್ ಆನ್ ದ ಸಿಚುಯೇಷನ್. ಇದರ ಕಾರಣಗಳನ್ನು ಆದರೆ ಅದು ತಪ್ಪು ಕಲ್ಪನೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಅದಿದೆಯಲ್ಲ, ಕಾರಣಗಳನ್ನು ಪರಿಸ್ಥಿತಿಗಳ ಮೇಲೆ ಆರೋಪಿಸುತ್ತೇವೆ ಆದರೆ ಅದು ತಪ್ಪು ಕಲ್ಪನೆ. ಇದು ನಾವು ಕೇಳಬಹುದು, ತಪ್ಪ ಸರಿನಾ ಅಂತ. ಮಾನವ ದೇಹ ರೂಪದಲ್ಲಿಯ ಮನುಷ್ಯನ ಭಾಷೆಯ ವಿಸ್ತರಣಕ್ಕೆ ಮನಸ್ಸೇ ಕೇಂದ್ರವಾಗಿದ್ದು ದೇಹದ ಮೂಲಕವಾಗಿ ಕಾಣಿಸಿಕೊಳ್ಳುವುದೆಲ್ಲವೂ ಮನಸ್ಸೆಂಬ ಕೇಂದ್ರದಿಂದಲೇ ಹೊರಡುತ್ತದೆ. ಸೊ ಇನ್ ಅದರ್ ವರ್ಡ್ಸ್, ದ ಸೆಂಟರ್ ಆಫ್ ದ ಹ್ಯೂಮನ್ ಕ್ರಿಯೇಷನ್ ಈಸ್ ಅವರ್ ಹ್ಯೂಮನ್ ಮೈಂಡ್. So everything that manifests at the level of the body is because of coming from the center of the mind. ನಮ್ಮ ಮನಸ್ಸು ಸಮತೋಲನ ಸ್ಥಿತಿಯನ್ನು ಹೊಂದಿದರೆ ಪರಿಸ್ಥಿತಿ ಮತ್ತು ವಾತಾವರಣಗಳು ಅದರ ಮೇಲೆ ಪರಿಣಾಮ ಮಾಡಲಾರವು. ಅಲ್ಲದೆ ಅಂತರಂಗದಲ್ಲಿ ಯಾವ ಕ್ಷೋಧವು ಉಂಟಾಗುವುದಿಲ್ಲ. ಸೊ ವಾಟ್ ವಿ ರಿಕ್ವೈರ್ ಇಸ್, ಹೇಗೆ ಭಗವಂತನ ಸೃಷ್ಟಿಯಲ್ಲಿ ಸಮತೋಲನ ಇದೆಯೋ, ಇಕ್ವಾಲಿಟಿ ಇದೆಯೋ of looking at things, if our mind also acquires the same quality, ನಮ್ಮ ಮನಸ್ಸು ಕೂಡ ಅದೇ ರೀತಿಯಾದಂಥ ಗುಣವನ್ನು ಹೊಂದ್ಬಿಟ್ರೆ ನಮ್ಮ ಮನಸ್ಸು ಕೂಡ ಯಾವುದೇ ತೊಂದರೆ ಮಾಡಲ್ಲ. ದ ಮೈಂಡ್ ಇಸ್ ನಾಟ್ ಗೋಯಿಂಗ್ ಟು ಟ್ರಬಲ್ ಅಸ್ ಅಂಡ್ ವಿ ಟು ಗೆಟ್ ಇಂಪ್ಯಾಕ್ಟೆಡ್ ಬೈ ದ ಸಿಚುಯೇಷನ್ ಅರೌಂಡ್ ಅಸ್. ಆದರೆ ಅಂತರಂಗದಲ್ಲಿ ಯಾವ ಕ್ಷೋಭವೂ ಉಂಟಾಗುವುದಿಲ್ಲ. ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಶಾಂತಿ ಸಮಾಧಾನಗಳೇ ಪ್ರಬಲವಾಗಿರುತ್ತದೆ. ವಿಕಾರಗಳು, ಆವೇಶ, ಇಚ್ಛೆಗಳು ತಮ್ಮ ಉಗ್ರತೆಯನ್ನು ಕಳೆದುಕೊಳ್ಳುವುದರಿಂದ ಸುಖ ದುಃಖಗಳು ನಮ್ಮ ದೃಷ್ಟಿಯಿಂದ ಮಾಯವಾಗುವು. ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಎಲ್ಲ ಪರಿಸ್ಥಿತಿಗಳಲ್ಲೂ ಶಾಂತಿ ಸಮಾಧಾನಗಳೇ. ಯು ಆರ್ ಪೀಸ್ ಅಂಡ್ ಕಾಮ್ ಅಟ್ ಆಲ್ ಟೈಮ್ಸ್. ಸೊ ಆಲ್ ಕೈಂಡ್ಸ್ ಆಫ್ ವೇರಿಯೇಷನ್ಸ್ ಆಫ್ ದ ಮೈಂಡ್, ಇಟ್ಸ್ ಇಂಟ್ರೆಸ್ಟ್, ಇಟ್ಸ್ desires, even that intensity of those desires will come down, and over a period of time even the feeling of happiness and unhappiness gradually disappears from the mind. ದುಃಖಗಳಿಗೆ ನಮ್ಮ ಇಚ್ಛೆಗಳೇ ಮುಖ್ಯ ಕಾರಣ. ಇದೇ ಭಗವಾನ್ ಬುದ್ಧ ತನ್ನ ಜೀವನ ಪೂರ್ತಿ ಬೋಧನೆ ಮಾಡಿದ್ದು. So the desires are the root cause of unhappiness or sadness. ಆದುದರಿಂದ ದುಃಖಗಳ ಪರಿಹಾರ ಒಂದೇ ಒಂದು ಉಪಾಯವೆಂದರೆ ನಮ್ಮ ಇಚ್ಛೆಗಳನ್ನು ಕಡಿಮೆ ಮಾಡುವುದು. ಸೊ ಫಸ್ಟ್ ಪಾಯಿಂಟ್ ನಲ್ಲಿ ಏನಾಗಬೇಕಿದೆ ಅದನ್ನ ಇಲ್ಲಿ ಬಾಬುಜಿ ಅವರು ಬರೆದಿದ್ದಾರೆ. ಫಸ್ಟ್ ಪಾಯಿಂಟ್ ನಲ್ಲಿ ಏನಾಗಬೇಕಿದೆ, ನಮ್ಮ ಇಚ್ಛೆಗಳು ಕಡಿಮೆ ಆಗಬೇಕು. ಇಚ್ಛೆಗಳು ಕಡಿಮೆ ಆದಷ್ಟು ದುಃಖಗಳು ಕಡಿಮೆ ಆಗುವು. ಆದರೆ ನಿರೀಕ್ಷನಾಗುವುದು ಬೇರೆ ಪ್ರಶ್ನೆ. ಸೊ ಇಚ್ಛೆ ಇಲ್ಲದೆ ಇರತಕ್ಕಂಥ ಸ್ಥಿತಿ ತಲುಪಲಿಕ್ಕೆ ಸಾಧ್ಯ ಇದೆಯಾ? ನಿರೀಕ್ಷ ಅಂದ್ರೆ ಅದು, ನಿರೀಕ್ಷನಾಗುವುದು ಅಂದ್ರೆ ಅದು. ಇಚ್ಛೆ ಇಲ್ಲದೆ ಇರುವುದು ಅದು ನಿರೀಕ್ಷ ಅಂತ ಹೇಳ್ತೇವೆ. ಇಚ್ಛೆಗಳು ಬಲೆಯಂತಿದ್ದು ನಾವು ಅದರಲ್ಲಿ ಸಿಕ್ಕಿ ಬಿದ್ದಿದ್ದೇವೆ. ನಾವು ಅದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸದಂತೆಲ್ಲ ಅದರ ಎಳೆಗಳು ಬಿಗಿಯಾಗುತ್ತಾ ಹೋಗುವು. ಸೊ ವಿ ಆರ್ ಕಾಟ್ ಇನ್ ದ ವೆಬ್ ಆಫ್ ದ ಡಿಸೈರ್ಸ್. ಆ ಜಾಲದಿಂದ ಬಿಡುಗಡೆ ಹೊಂದುವ ಒಂದೇ ಒಂದು ಉಪಾಯವೆಂದರೆ ಅವುಗಳ ಮೇಲಿಂದ ನಮ್ಮ ಲಕ್ಷ್ಯವನ್ನು ತಿರುಗಿಸಿ ಕೇವಲ ಸತ್ಯ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು. ಹಾಗಾದ್ರೆ ಇದನ್ನು ಬಿಡಿಸ್ಕೊಳ್ಳೋದು ಹೇಗೆ? ಹೌ ಟು ಗೆಟ್ ಔಟ್ ಆಫ್ ದಿಸ್ ಕಾಬ್ ವೆಬ್ಸ್ ಆಫ್ ಡಿಸೈರ್ಸ್? ಜಸ್ಟ್ ಚೇಂಜ್ ದ ಡೈರೆಕ್ಷನ್ ಆಫ್ ಯುವರ್ ಅಟೆನ್ಷನ್ ಫ್ರಮ್ ದಿಸ್ ವೆಬ್ ಟುವರ್ಡ್ಸ್ ದ ರಿಯಾಲಿಟಿ. ಅವುಗಳ ಕಡೆಗೆ ನಿರ್ಲಕ್ಷ್ಯದಿಂದಿರುವ ಅಭ್ಯಾಸವನ್ನು ಬೆಳೆಸಿಕೊಂಡರೆ ಅವು ನಮ್ಮ ದೃಷ್ಟಿಯಿಂದ ಶೀಘ್ರವೇ ತೀವ್ರವೇ ಅಡಗಲಾರಂಭಿಸಿ ನಮ್ಮ ದುಃಖಗಳು ಕಡಿಮೆಯಾಗುವು. ಆಲ್ ದಟ್ ವಿ ನೀಡ್ ಟು ಡೂ ಇಸ್ ದ ಮೊಮೆಂಟ್ ವಿ ಚೇಂಜ್ ಅವರ್ ಡೈರೆಕ್ಷನ್ ಆಫ್ ದ ಮೈಂಡ್ ಅಂಡ್ ನಾಟ್ ಪೇ ಅಟೆನ್ಷನ್ ಟು ಎನಿ ಆಫ್ ದೀಸ್ ಡಿಸೈರ್ಸ್, ದೇ ನೋ ಲಾಂಗರ್ ಹ್ಯಾವ್ ದ ಸೇಮ್ ಹೋಲ್ಡ್ ಆನ್ ಅಸ್.
ಇದನ್ನೇ ನಾವು ಧ್ಯಾನದಲ್ಲಿ ಅಭ್ಯಾಸ ಮಾಡಿದ್ವಿ. ಧ್ಯಾನದಲ್ಲಿ ಮೂಲತಃ ಎಲ್ಲರೂ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸಿನ ಗಮನವನ್ನ ಏನು ಮನಸ್ಸಿನಲ್ಲಿ ಬರ್ತಿರ್ತಕ್ಕಂಥ ಆಲೋಚನೆಗಳು, ಆಸೆಗಳದೆಲ್ಲ ಏನಿದೆ, ಅದರಿಂದ ಬೇರೆ ದಿಕ್ಕಿಗೆ ತಿರುಗಿಸಿ ಸತ್ಯದ ವಸ್ತುವಿನ ಕಡೆಗೆ ನಾವು ಗಮನ ಕೊಡ್ಲಿಕ್ಕೆ ಅಭ್ಯಾಸ ಮಾಡ್ತೀವಿ, ಕಲಿತೀವಿ. ಯಾವಾಗಲೂ ಸತ್ಯ ಒಂದೇ ನಮ್ಮ ಎದುರಿನಲ್ಲಿ ಉಳಿದಿದೆಲ್ಲ ತನ್ನ ಸ್ವಾರಸ್ಯವನ್ನಾಗಲಿ ಪ್ರಾಮುಖ್ಯತೆಯನ್ನಾಗಲಿ ಕಳೆದುಕೊಳ್ಳುವುದು. So when we are able to do this constantly, continuously, we call it as constant remembrance. So what is constant remembrance? Constant remembrance is the ability to pay attention to only the goal, the reality at all times. ಕಷ್ಟ ಕಾರ್ಪಣ್ಯಗಳು ಜೀವನದಲ್ಲಿ ಸಂಪೂರ್ಣವಾಗಿ ಇಲ್ಲದಂತಾಗುವುದು ಅಸಂಭವವು ಮತ್ತು ಅಸ್ವಾಭಾವಿಕವೂ ಆಗಿದೆ. It's not that people who do these practices will not face difficulties in life. ವಸ್ತುಸ್ಥಿತಿ ಏನೆಂದರೆ ಅವು ನಮ್ಮ ಸುಧಾರಣೆಗಾಗಿ ಇರುವು. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಕಷ್ಟ ಕಾರ್ಪಣ್ಯಗಳು ನಮ್ಮ ಸುಧಾರಣೆಗಾಗಿಯೇ ಇರುವು. ಅವು ರೋಗಿಗೆ ಮತ್ತೆ ಆರೋಗ್ಯವನ್ನು ತರುವುದಕ್ಕಾಗಿ ಕೊಡಲಾಗುವ ಔಷಧಿಯ ಕಹಿ ಗುಳಿಗೆಗಳಿದ್ದಂತೆ. ವಸ್ತುವು ಎಷ್ಟೇ ಒಳ್ಳೆಯದಾಗಿದ್ದರೂ ಅದರ ದುರುಪಯೋಗವು ತೊಂದರೆಯನ್ನುಂಟು ಮಾಡುತ್ತದೆ. ಸೊ ಭಗವಂತ ಸೃಷ್ಟಿ ಮಾಡಿರತಕ್ಕಂಥ ವಸ್ತುಗಳೇ ತೊಂದರೆ ಮಾಡ್ತಾ ಇಲ್ಲ ನಮಗೆ. ಆ ವಸ್ತುಗಳನ್ನ ನಾವೇನ್ ದುರುಪಯೋಗ ಮಾಡ್ಕೊಳ್ತಾ ಇದ್ದೀವಿ ಅದು ನಮಗೆ ತೊಂದರೆ ಮಾಡ್ತಾ ಇದೆ. ವಸ್ತುಗಳು ಸ್ವಭಾವತಃ ನ್ಯೂಟ್ರಲ್. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ. ಯಾವ ವಸ್ತುಗೂ ಕೂಡ ಒಳ್ಳೇದು ಅಂತ ಆಗ್ಲಿ ಕೆಟ್ಟದ್ದಂತಾಗ್ಲಿ ಅದಕ್ಕೆ ಗೊತ್ತಿಲ್ಲ. ಅದನ್ನ ನಾವು ಯಾವ ರೀತಿ ಉಪಯೋಗಿಸ್ತೀವಿ, ಯಾವ ಮಿತಿನಲ್ಲಿ ಉಪಯೋಗಿಸ್ತೀವಿ, ಅದರ ಪ್ರಕಾರ ಅದರ ಒಳ್ಳೆ ಪರಿಣಾಮನೋ ಕೆಟ್ಟ ಪರಿಣಾಮನೋ ಅದು ನಮ್ಮ ಮೇಲೆ ಮಾಡುತ್ತೆ. ವಸ್ತು ಇಸ್ ಆಲ್ವೇಸ್ ನ್ಯೂಟ್ರಲ್. ದುಃಖಗಳ ಸ್ಥಿತಿ ಆದರೂ ಹೀಗೆಯೇ. ಸೊ ಇವನ್ ದ ಡಿಫಿಕಲ್ಟೀಸ್ ದಟ್ ವಿ ಫೇಸ್ ಇನ್ ಲೈಫ್ ಈಸ್ ಆಲ್ಸೋ ಲೈಕ್ ಎನ್ ಆಬ್ಜೆಕ್ಟ್. ಪ್ರತಿಯೊಂದು ವಸ್ತುವನ್ನು ತಕ್ಕ ಸಮಯದಲ್ಲಿ ಯೋಗ್ಯ ರೀತಿಯಲ್ಲಿ ಉಪಯೋಗಿಸಿದರೆ ಅದು ಕಾಲಕ್ರಮದಲ್ಲಿ ತಪ್ಪದೇ ಒಳ್ಳೆಯ ಪರಿಣಾಮವನ್ನು ಉಂಟು ಮಾಡುವುದು. ಸೊ ವಿ ಹ್ಯಾವ್ ಟು ಲರ್ನ್ ಟು ಯೂಸ್ ದ ರೈಟ್ ಟೂಲ್ ಅಟ್ ದ ರೈಟ್ ಟೈಮ್ ಸೊ ದಟ್ ವಿ ಕ್ಯಾನ್ ಗೆಟ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ಪ್ರತಿಯೊಂದು ವಸ್ತುನ ನಾವು ಸರಿಯಾದ ಸಮಯಕ್ಕೆ ಯೋಗ್ಯ ರೀತಿಯಲ್ಲಿ ಉಪಯೋಗಿಸಬೇಕು. ಹಾಗಾದ್ರೆ ನಾವು ಜೀವನದಲ್ಲಿ ನಮ್ಮ ಮನಸ್ಸನ್ನ ಟ್ರೈನ್ ಮಾಡಬೇಕಾಗಿರೋದು ಇಷ್ಟೇನೆ. ವಿ ಹ್ಯಾವ್ ಟು ಲರ್ನ್ ಟು ಯೂಸ್ ದ ರೈಟ್ ಥಿಂಗ್ ಅಟ್ ದ ರೈಟ್ ಟೈಮ್ and we have to train the mind to do so. ದುಃಖಗಳು ನಿಜವಾಗಿ ನಮ್ಮ ದಾರಿಯನ್ನು ಸುಗಮಗೊಳಿಸುವ ಉತ್ತಮ ಮಾರ್ಗದರ್ಶಿಗಳು. ಇದನ್ನು ಅಂಡರ್ಲೈನ್ ಮಾಡಿಕೊಡ್ರಿ. ಇದು ಬರ್ಬೋದು ಎಕ್ಸಾಂಪಲ್. ಈ ಸೆಂಟೆನ್ಸ್, ದುಃಖಗಳು ನಿಜವಾಗಿಯೂ ನಮ್ಮ ದಾರಿಯನ್ನು ಸುಗಮಗೊಳಿಸುವ ಉತ್ತಮ ಮಾರ್ಗದರ್ಶಿಗಳು. ದೇ ಆರ್ ಲೈಕ್ ಗೋಲ್ ಪೋಸ್ಟ್. ಇಟ್ ವಿಲ್ ಕ್ಲಿಯರ್ ಅವರ್ ಪಾತ್. ಜೀವನದ ಸಾಮಾನ್ಯ ಹಂತದಲ್ಲಿರುವ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಅವು ಅತ್ಯಂತ ಸಹಾಯಕವಾಗಿವೆ. ಪ್ರಾಪಂಚಿಕ ಹಾಗೂ ಸಾಂಸಾರಿಕ ಜೀವನದ ಕಷ್ಟಗಳನ್ನು ಕುರಿತು ನಮ್ಮ ಗುರುಗಳು ಹೀಗೆ ಹೇಳುತ್ತಿದ್ದರು. ಸೊ ಬಾಬುಜಿ ರೈಟ್ಸ್ ಅಬೌಟ್ ವಾಟ್ ಲಾಲಾಜಿ ಯೂಸ್ ಟು ಸೇ. ನಮ್ಮ ಮನೆಯು ಸಮಾಧಾನ ತಿತಿಕ್ಷೆಗಳ ಶಿಕ್ಷಣ ಭೂಮಿ ಆಗಿದೆ. ಸೊ ದ ಹೌಸ್ ಇಸ್ ದ ಟ್ರೈನಿಂಗ್ ಗ್ರೌಂಡ್ ಫಾರ್ ಎಸ್ ಅಂತ ಲಾಲಾಜಿ ಆ ಫೇಮಸ್ ಲೆಟರ್ ಇದೆಯಲ್ಲ, ಆ ಲೆಟರ್ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಗೃಹಸ್ಥ ಜೀವನದ ವಿಪತ್ತುಗಳನ್ನು ಮೌನವಾಗಿ ಸಹಿಸುವುದೇ ನಮಗೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ತಪಸ್ಸು. In order to put the taunts of the family life, that is the greatest tapas that we are doing. ಆದುದರಿಂದ ಎಲ್ಲ ಪ್ರಸಂಗಗಳಿಗೂ ನಾವು ಮಾಡಬೇಕಾದ ಕಾರ್ಯವೇನೆಂದರೆ ಕ್ರೋಧ ಶೋಕಗಳ ಭಾವನೆಗಳನ್ನು ಎಡೆಗೊಡದೆ ಧೈರ್ಯವನ್ನು ತಾಳಿ ನಮ್ಮದೇ ತಪ್ಪೆಂದು ತಿಳಿದು ಶಾಂತ ಮನಸ್ಸಿನಿಂದ ಸಹಿಸಿಕೊಳ್ಳಬೇಕು. All that we can do is just to forbear all the things that come our way in our family life. ಅರಣ್ಯದ ಏಕಾಂತವಾಸದಲ್ಲಿಯೂ ಜಗತ್ತಿನ ಎಲ್ಲ ವ್ಯಾಪಾರಗಳಿಂದ ದೂರವಾಗಿರುವುದು ಕೆಲವರಿಗೆ ಸಹಿಷ್ಣುತೆ ಮತ್ತು ಸಮಾಧಾನಗಳನ್ನು ಬೆಳೆಸುವ ಸಾಧನಗಳಾಗಿರಬಹುದು. Some people think that escaping to the forest or getting busy in their own work or business might be their way of escaping from the difficulties. ಆದರೆ ನಮಗೆ ನಮ್ಮ ಇಷ್ಟ ಮಿತ್ರರ ನಿಂದೆ ಮೂದಲಿಕೆಗಳೇ ಮಿಗಿಲಾದ ತಪಸ್ಸು ಯಶಸ್ಸಿನ ನಿಶ್ಚಿತ ಸಾಧನಗಳು ಆಗಿವೆ. So the taunting that we receive from the people who are close to us, they are the real means of our evolution. ನಿಜಾಂಶವೆಂದರೆ ವಿಪತ್ತು ಮತ್ತು ತೊಂದರೆಗಳನ್ನು ಶಾಂತವಾಗಿ ಸಹಿಸುವುದು ನಮ್ಮ ಸುಧಾರಣೆಗೆ ಬಹುಮಟ್ಟಿಗೆ ಕಾರಣವಾಗಿರುವುದರಿಂದ ಅವು ನಮ್ಮ ಪ್ರಗತಿಗೆ ಅಮೂಲ್ಯ ಸಂಪತ್ತಾಗಿದೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ.
ಅವುಗಳ ದುರುಪಯೋಗದಿಂದ ಮಾತ್ರ ನಾವು ಅವುಗಳ ಪ್ರಭಾವವನ್ನು ಕೆಡಿಸಿ ಅವುಗಳಿಂದ ಉಂಟಾಗುವ ಉತ್ತಮ ಲಾಭಗಳಿಗೆ ಎರವಾಗುತ್ತೇವೆ. ಸೊ ವಿ ಬಿಕಮ್ ಅಗೇನ್ಸ್ಟ್ ದ ಬೆನಿಫಿಟ್ಸ್ ದಟ್ ವಿ ಗೆಟ್ ಔಟ್ ಆಫ್ ಮೆಡಿಟೇಷನ್, ಔಟ್ ಆಫ್ ದೀಸ್ ಫೋರ್ಬೇರೆನ್ಸ್, ಬೈ ನಾಟ್ ಹ್ಯಾಂಡ್ಲಿಂಗ್ ಇಟ್ ಪ್ರಾಪರ್ಲಿ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಅದರಿಂದ ತೊಂದರೆ ಬರುತ್ತೆ ಅಷ್ಟೇನೆ. ಇದರಲ್ಲಿ ಒಂದೇ ಒಂದು ಬಾಬೂಜಿ ಅವರ ಜೀವನದಲ್ಲಿ ನಡೆದಂತ ದೃಷ್ಟವಂತವನ್ನು ಉದಾಹರಣೆ ಮಾಡ್ಬೇಕು ಅಂತೀವಿ. ಬಾಬೂಜಿ ಅವರ ಶ್ರೀಮತಿ ಅವರೆಂದೂ ಅಭ್ಯಾಸಿ ಆಗಿರಲಿಲ್ಲ. ಬಾಬೂಜಿ ಅವರು ಮನೆಗೆ ಯಾರಾದ್ರೂ ಬಂದು ಸಿಟ್ಟಿಂಗ್ ಕೊಡ್ತಾ ಇದ್ರೆ, ಇದೇನ್ ಮಾಡ್ತಾ ಇದ್ದೀರಾ, ಎಲ್ಲರೂ ಕಣ್ಮುಚ್ಚಿ ಕೂಡಿಸಿ ಅಂತ ಹೇಳಿ ಸಾಕಷ್ಟು ಮಟ್ಟಿಗೆ ಅವರು ಬೇರೆ ಬೇರೆ ರೀತಿಯಾದಂತ ಕಮೆಂಟ್ಸ್ ಪಾಸ್ ಮಾಡೋರು. ಜೊತೆಗೆ ಬಾಬೂಜಿ ಅವರು ಕಚೇರಿಗೆ ಹೋಗಿ ಅವ್ರು ಕೋರ್ಟ್ನಲ್ಲಿ ಕೆಲಸ ಮಾಡ್ತಿರ್ತಾರೆ. ಕಚೇರಿ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಯಾವ ರೀತಿ ಅವರು ಕಮೆಂಟ್ಸ್ ಎಲ್ಲ ಮಾಡೋರು ಅಂದ್ರೆ, ಬಾಬೂಜಿಗೆ ಬಹಳಷ್ಟು ಸತಿ ಸಿಟ್ಟು ಬರೋದು. ಸಿಟ್ಟು ಬಂದು ಒಂದ್ಸತಿ ಬಾಬೂಜಿ ಅವರು ಲಾಲಾಜಿ ಅವರಿಗೆ, ನಾನು ಮನೆ ಬಿಟ್ಟು ಓಡ ಹೋಗ್ಬೇಕು ಅಂತ ನಂಗೆ ಮನಸ್ಸಾಗ್ತಾ ಇದೆ ಅಂತ ಪತ್ರ ಬರೀತಾರೆ. ಆ ಪತ್ರಕ್ಕೆ ಉತ್ತರವಾಗಿ ಲಾಲಾಜಿ ಅವರು ಈ ಪತ್ರವನ್ನು ಬರೀತಾರೆ. ಇದನ್ನೇ ಇವಾಗ ನಾವು ಓದಿದ್ವಿ. ಈ ಪ್ಯಾರಾಗ್ರಾಫ್ ಏನಿತ್ತಲ್ಲ, ಇದು ಲಾಲಾಜಿ ಅವರು ಬರೆದಂತ ಪತ್ರ, ಅದರ ಸಾರಾಂಶ ಇದು. ಬಾಬೂಜಿ ಅವರ ಶ್ರೀಮತಿಯವರು ದೇಹತ್ಯಾಗ ಮಾಡಿದಾಗ ಲಾಲಾಜಿ ಅವರು ಅವರಿಗೆ ಲಿಬರೇಷನ್ ಕೊಡ್ತಾರೆ, ಮುಕ್ತಿ ಕೊಡ್ತಾರೆ. ಬಾಬೂಜಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಶ್ರೀಮತಿನವರು ಯಾವತ್ತೂ ಕೂಡ ಆಧ್ಯಾತ್ಮಿಕ ಸಾಧನೆಗಾಗ್ಲಿ ಧ್ಯಾನದ ಕಡೆಗಾಗ್ಲಿ ಏನನ್ನೂ ಮಾಡದೇ ಇದ್ರು ಸಹ ಅವರಿಗೆ ಮುಕ್ತಿ ಕೊಟ್ರ ಅಂತ ಕೇಳಿದಾಗ ಲಾಲಾಜಿ ಅವರು ಏನು ಉತ್ತರ ಹೇಳ್ತಾರೆ ಅಂದ್ರೆ, ನಿನ್ನನ್ನ ಇವಾಗ ನೀನ್ ಏನಾಗಿ ರೂಪಗೊಂಡಿದ್ಯಾ, ಈ ರೂಪ ನೀ ತಾಳ್ಬೇಕಾದ್ರೆ ನಿಮ್ಮ ಶ್ರೀಮತಿಯ ಪಾತ್ರ ನನಗಿಂತ ಅಧಿಕವಾಗಿದೆ ಅಂತ ಹೇಳ್ತಾರೆ. ಏಕೆಂದ್ರೆ ಅವರು ಬಾಬೂಜಿ ಅವ್ರ ಜೊತೆ ಹೇಗೆ ನಡ್ಕೊಳ್ತಾ ಇದ್ರು ಅವೆಲ್ಲವೂ ಕೂಡ ಬಾಬೂಜಿ ಅವರು ಉನ್ನತ ಆಧ್ಯಾತ್ಮಿಕ ಅವಸ್ಥೆ ಎಡೆಗೆ ದಾಪುಗಾಲು ಹಾಕ್ಲಿಕ್ಕೆ ಸಾಧ್ಯ ಮಾಡಿತ್ತು. ಅಫ್ಕೋರ್ಸ್ ಲಾಲಾಜಿ ಅವರ ಸಪೋರ್ಟ್ ಹಿಂದೆ ಇತ್ತು, ಅವ್ರು ತಮ್ಮ ಕೆಲಸ ಮಾಡೋರು ಆಧ್ಯಾತ್ಮಿಕ ಗುರುಗಳಾಗಿ. ಬಟ್ ಅವ್ರ ಶ್ರೀಮತಿಯವರು ಕೂಡ ಅವರು ನಡ್ಕೊಳ್ತಿದ್ದಂತ ರೀತಿಯಿಂದ ಅವ್ರಿಗೆ ಅರಿವಿಲ್ದಂಗೆನೆ ಬಾಬೂಜಿ ಅವರಲ್ಲಿದ್ದಂತ ಸಾಕಷ್ಟು ಸಂಸ್ಕಾರಗಳನ್ನ ಅವರು ತೆಗೆದು ಹಾಕಿದ್ರು, ಅದು ಭೋಗಕ್ಕೆ ಬರುವಂಗ ಮಾಡಿದ್ರು. ಸೊ ಬಾಬೂಜಿ ಅವ್ರು ಮಾಡಿದ್ದೇನಪ್ಪಾ ಅಂದ್ರೆ, ಅವರು ಕೋಪ ಮಾಡ್ಕೊಳ್ಳೋರು, ಅವರು ಕೋಪೋದ್ರೇಕಕ್ಕೆ ಒಳಗಾಗೋರು. ಎಷ್ಟೋ ಸತಿ ಕೆಲವೆಲ್ಲ ಓದಿದ್ದೀವಿ ಕೆಲವು ಪುಸ್ತಕಗಳಲ್ಲಿ. ಎಷ್ಟು ಸಿಟ್ಟು ಮಾಡೋರಂದ್ರೆ, ಅವರು ಊಟ ಹಾಕೊಂಡಿದ್ದ ತಟ್ಟೆನ ಬಿಸಾಕ್ಬಿಡೋರಂತೆ, ಅಷ್ಟರ ಮಟ್ಟಿಗೆ ಸಿಟ್ಟಾಗೋದಂತೆ. ಬಟ್ ಕಾಲಕ್ರಮೇಣದಲ್ಲಿ ಲಾಲಾಜಿ ಅವರು ಏನ್ ಹೇಳ್ಕೊಟ್ರಲ್ಲ ಬಾಬೂಜಿ ಅವರಿಗೆ, ಇದೇ ನಿನ್ನ ನಿಜವಾದ ಜೀವನದ ತಪಸ್ಸು ಅಂತ ಅವ್ರಿಗೆ ಹೇಳ್ಕೊಟ್ಟಾಗ ಅದನ್ನ ಕಾಲಕ್ರಮೇಣದಲ್ಲಿ ಅವರು ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅಳವಡಿಸ್ಕೊಳ್ತಾ ಅವರಿಗೆ ಎರಡು ರೀತಿಯಾದಂತ ಬೆನಿಫಿಟ್ ಆಗುತ್ತೆ, ಉಪಯೋಗ ಆಗುತ್ತೆ. ಒಂದು ಕಡೆ ಲಾಲಾಜಿ ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ ಆಧ್ಯಾತ್ಮಿಕ ಸ್ತರದಲ್ಲಿ, ಮತ್ತೊಂದೆಡೆ ಅವರ ಶ್ರೀಮತಿಯವರು ಅವರ ಸಂಸ್ಕಾರಗಳೆಲ್ಲ ಬೇಗನೆ ಭೋಗಕ್ಕೆ ಬರ್ಲಿಕ್ಕೆ ಸಹಾಯ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇದು ತಿಳಿದೀರಾ ಮಾಡಿದಂತ ಒಂದು ಕೆಲಸ. ಸೊ ಮನೆಗೆ ಹೋಗಿ ನಿಮ್ಮ ಶ್ರೀಮತಿ ಅಥವಾ ಗಂಡಂದ್ರಿಗೆ ಅವ್ರು ಹಂಗೆ ಜಗಳ ಆಡ್ತಿದ್ರಂತೆ, ಅವ್ರು ಹಂಗೆ ಸಿಟ್ಟು ಮಾಡ್ಕೊಳ್ತಿದ್ರಂತೆ, ನನಗೂ ಇನ್ಮೇಲೆ ಸಿಟ್ಟು ಬರೋಂಗ್ ಮಾಡು ಅಂತ ಹೇಳ್ಬಿಡ್ರಿ ಯಾರು. ಬಟ್ ಆದಂತ ಘಟನೆಯನ್ನ ಇಲ್ಲಿ ಉದಾಹರಣೆಗೆ ಉಲ್ಲೇಖ ಮಾಡ್ತಿದ್ದೀನಿ. ಇದು ಯಾಕೆ ಉಲ್ಲೇಖ ಮಾಡ್ತಿದ್ದೀನಿ ಅಂದ್ರೆ, ನಾವು ಕೂಡ ಸಾಕಷ್ಟು ಮಟ್ಟಿಗೆ ಉದ್ರೇಕಗೊಳ್ಳದಿರ ನಮ್ಮಲ್ಲಿ ಬರತಕ್ಕಂತ ಏರಿಳಿತಗಳೇನಿದೆ ಜೀವನದಲ್ಲಿ ಅದನ್ನ ತಾಳ್ಮೆಯಿಂದ ಎದುರಿಸುವಂತ ಒಂದು ಮನೋಭಾವವನ್ನು ಕಾಲಕ್ರಮೇಣ ಬೆಳೆಸ್ಕೊಳ್ತು ಅಂದ್ರೆ ನಾವು ಕೂಡ ಬೇಗ ಆಧ್ಯಾತ್ಮಿಕವಾಗಿ ಪ್ರಗತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಏಳಿಗೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾಕ್ಷಾತ್ಕಾರದಲ್ಲಿ ತ್ಯಾಗ ಮತ್ತು ವೈರಾಗ್ಯವು ನಿಸ್ಸಂದೇಹವಾಗಿ ಅಗತ್ಯವಾದ ಒಂದು ಮೆಟ್ಟಲಾಗಿದೆ. ನಾವು ವೈರಾಗ್ಯವನ್ನು ಬೆಳೆಸಿಕೊಳ್ಳುವವರಿಗೆ ಮಾಯದ ಪಾಶಗಳಿಂದ ಮುಕ್ತರಾಗಲಾರೆವು. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸೊ ನಾವು ವೈರಾಗ್ಯ ಬೆಳೆಸಿಕೊಳ್ಳುವವರೆಗೂ ಮಾಯದಿಂದ ಹೊರಗಡೆ ಬರ್ಲಿಕ್ಕಾಗಲ್ಲ. ಅಂಟಿಲ್ ಅನ್ಲೆಸ್ ವಿ ಡೆವಲಪ್ ವೈರಾಗ್ಯ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಸ್ಕೇಪ್ ಫ್ರಮ್ ದ ಹೋಲ್ಡ್ ಆಫ್ ದ ಮಾಯಾ. ಆದರೆ ಅದರ ಅರ್ಥವು ಮನೆಯವರೊಂದಿಗೂ ಜಗತ್ತಿನ ಎಲ್ಲ ವ್ಯವಹಾರಗಳೊಂದಿಗೂ ನಮ್ಮ ಸಂಬಂಧವನ್ನು ಕಡಿದುಕೊಂಡು ಪರಿವ್ರಾಜಕರಾಗಬೇಕಂದಲ್ಲ. ಇಟ್ಸ್ ನಾಟ್ ದಟ್ ವಿ ಹ್ಯಾವ್ ಟು ಕಟ್ ಆಲ್ ಅವರ್
relationship with our family, our friends, our life, and then go wandering around. ನಮ್ಮ ಸಂಬಂಧವನ್ನು ವೈರಾಗ್ಯವನ್ನು ಬೆಳೆಸುವ ಏಕಮಾತ್ರ ಉಪಾಯವೆಂದರೆ ಮನೆ ಮಾರುಗಳನ್ನು ತೊರೆದು ಜಗತ್ತಿನ ಎಲ್ಲಾ ಬಂಧನಗಳನ್ನು ಬಿಸಿಟು ಏಕಾಂತವನ್ನು ಆಶ್ರಯಿಸುವುದು ಎಂದು ಅಭಿಪ್ರಾಯ ಪಡುವವರೊಂದಿಗೆ ನಾನು ಒಮ್ಮತನಾಗುವುದಿಲ್ಲ. So there are many people who talk about the only way to develop vairagya is to go away from the family, to be alone. I am not in agreement ಅಂತ ಬರೀತಾರೆ ಬಾಬುಜಿಯವರು. ಇಂಥ ಬಲವಂತದ ಉಪಾಯಗಳ ಮೂಲಕ ಸಾಧಿಸಲಾಗುವ ಸನ್ಯಾಸವು ಕ್ವಚಿತ್ತಾಗಿಯೇ ಸ್ವಾಭಾವಿಕವಾಗಿರುವುದು. ಸೊ ಇಟ್ಸ್ ನಾಟ್ ನ್ಯಾಚುರಲ್. ಏಕೆಂದರೆ ತೋರಿಕೆಗಾಗಿ ಬಲವಂತದ ಸನ್ಯಾಸವನ್ನು ತಾಳಿದಾಗಲೂ ಅವರು ಆಂತರಿಕವಾಗಿ ಇನ್ನೂ ಪ್ರಪಂಚಕ್ಕೆ ಅಂಟಿಕೊಂಡಿರುವ ಸಂಭವವಿದೆ. Even though we might be externally away from the world, but internally at the level of the mind, we might still be attached to the world. ಸೊ ಜಗತ್ತಿಗೆ ನಾವು ಮನಸ್ಸಿನ ಸ್ತರದಲ್ಲಿ ಅಂಟಿಕೊಂಡಿರ್ತೀವಿ, ಆದ್ರೆ ನಾವು ಹೋಗಿ ಮಠಕ್ಕೆ ಸೇರಿರ್ತೀವಿ ಅಥವಾ ಇನ್ಯಾವುದೋ ಸನ್ಯಾಸಾಶ್ರಮ ಸೇರಿರ್ತೀವಿ. ನಿಸ್ಸಂಶಯವಾಗಿ ನಾವು ಗೃಹಸ್ಥರು ಅನೇಕ ವಿಷಯಗಳ ಬಗ್ಗೆ ಗಮನ ಕೊಡಬೇಕಾಗುತ್ತದೆ. ನಮ್ಮ ಕುಟುಂಬವನ್ನು ಪೋಷಿಸಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು, ಅವರ ಬೇಡಿಕೆ ಅವಶ್ಯಕತೆಗಳ ಬಗ್ಗೆ ಗಮನ ಕೊಡಬೇಕು, ಶೀತೋಷ್ಣಗಳಿಂದಲೂ ರೋಗಾದಿ ಪೀಡೆಗಳಿಂದಲೂ ಅವರನ್ನು ಸಂರಕ್ಷಿಸಬೇಕು. ಇವೇ ಅಗತ್ಯಗಳಿಗಾಗಿ ನಾವು ಹಣವನ್ನು ಗಳಿಸುವೆವು, ಆಸ್ತಿಯನ್ನು ಮಾಡುವೆವು. ನಮಗೆ ಸಂಬಂಧಪಟ್ಟ ವಸ್ತುಗಳ ಬಗ್ಗೆ ನಾವು ತಾಳುವ ಅನವಶ್ಯಕವಾದ ಆಸಕ್ತಿಯೇ ನಿಜವಾದ ಅನಿಷ್ಟವಾಗಿದೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಲಾಸ್ಟಲ್ಲಿ ಆ ನಮಗೆ ಅಂತಿದೆಯಲ್ಲ, ನಮಗೆ ಸಂಬಂಧಪಟ್ಟ ವಸ್ತುಗಳ ಬಗ್ಗೆ ನಾವು ತಾಳುವ ಅನಾವಶ್ಯಕವಾದ ಆಸಕ್ತಿಯೇ ನಿಜವಾದಂತ ಅನಿಷ್ಟವಾಗಿದೆ. ದ ಅನ್ಯೂಶುವಲ್ ಇಂಟ್ರೆಸ್ಟ್ ವಿ ಶೋ ಇನ್ ದ ಆಬ್ಜೆಕ್ಟ್ಸ್ ಅರೌಂಡ್ ಅಸ್ unnecessarily is the real trouble that we are having to face in our life. ಇದೇ ನಮ್ಮ ಕಷ್ಟಗಳಿಗೆ ಮುಖ್ಯ ಕಾರಣ. ಆದರೆ ನಾವು ಜೀವನದಲ್ಲಿ ಪ್ರತಿಯೊಂದು ಕಾರ್ಯವನ್ನು ನಮ್ಮ ಕರ್ತವ್ಯವನ್ನು ತಿಳಿದು ರಾಗದ್ವೇಷಾದಿ ಭಾವನೆಗಳಿಲ್ಲದೆ ಮಾಡಬಲ್ಲವಾದರೆ ನಾವು ಒಂದು ರೀತಿಯಿಂದ ಪ್ರಾಪಂಚಿಕ ಮೋಹಪಾಶಗಳಿಂದ ಮುಕ್ತರಾದಂತೆಯೇ ಸರಿ. ಸೊ ಇಫ್ ವಿ ಆರ್ ಏಬಲ್ ಟು ಎಂಗೇಜ್ ಇನ್ ದ ವರ್ಲ್ಡ್ ಆಲ್ ದ ಅಪ್ಸ್ ಅಂಡ್ ಡೌನ್ಸ್ ವಿತೌಟ್ ಆಕ್ಚುಲಿ ಲೂಸಿಂಗ್ ಅವರ್ ಬ್ಯಾಲೆನ್ಸ್, ಆವಾಗ ನಾವು ಇದರ ಪರಿಣಾಮ ಏನಿದೆ ಅದರಿಂದ ನಾವು ನಮ್ಮನ್ನು ನಾವು ತಪ್ಪಿಸ್ಕೊಂಡಂಗೆ ಆಗುತ್ತೆ, ಪ್ರಪಂಚದಲ್ಲಿ ಇದ್ದುಕೊಂಡೇ ತಪ್ಪಿಸ್ಕೊಂಡಂಗೆ ಆಗುತ್ತೆ. ಅನೇಕ ವಸ್ತುಗಳನ್ನು ಗಳಿಸಿ ಬಳಸಿಯೂ ನಿಜವಾದ ಅರ್ಥದಲ್ಲಿ ಪ್ರಪಂಚವನ್ನು ತ್ಯಾಗ ಮಾಡಿದಂತೆಯೇ. ಸೊ ವೈರಾಗ್ಯ ಇಸ್ ನಾಟ್ ಅಬೌಟ್ ನಾನ್ ಪೊಸೆಷನ್ ಆಫ್ ಥಿಂಗ್ಸ್, ಬಟ್ ಇಟ್ಸ್ ಬೀಯಿಂಗ್ ನಾನ್ ಅಟ್ಯಾಚ್ ಟು ದ ಥಿಂಗ್ಸ್ ಅಂತ ಬರೀತಾರೆ. ಸೊ ವೈರಾಗ್ಯ ಅಂದ್ರೆ ವಸ್ತುವನ್ನು ಗಳಿಸೋದಾಗ್ಲಿ ಬಳಸೋದಾಗ್ಲಿ ಅಲ್ಲ, ಬಳಸದೇ ಇರೋದಾಗ್ಲಿ ಅಲ್ಲ, ಆ ವಸ್ತುಗಳಿಗೆ ಅಂಟಿಕೊಂಡಿಲ್ಲದೆ ಇದ್ರೆ ಅದನ್ನ ನಾವು ನಿಜವಾದಂತ ವೈರಾಗ್ಯ ಅಂತ ಕರಿತೀವಿ ಅಂತ ಬರೀತಾರೆ. ಸೊ ಅನೇಕ ವಸ್ತುಗಳನ್ನು ಗಳಿಸಿ ಬಳಸಿಯೂ ನಿಜವಾದ ಅರ್ಥದಲ್ಲಿ ಪ್ರಪಂಚದಿಂದ ತ್ಯಾಗ ಮಾಡಿದಂತೆಯೇ. ಯಾವಾಗ ನಾವು ಅದಕ್ಕೆ ಅಂಟಿಕೊಳ್ಳದೆ ಇದ್ರೆ ಆಗ ಪ್ರತಿಯೊಂದು ಪದಾರ್ಥವು ನಮಗೆ ಒಪ್ಪಿಸಲಾದ ಕರ್ತವ್ಯಗಳನ್ನು ನೆರವೇರಿಸುವುದಕ್ಕಾಗಿ ಭಗವಂತನು ಕೊಟ್ಟ ನಿಕ್ಷೇಪವೆಂದು ತೋರುವುದು. So it's a divine treasure. Every object that is given to you is like a divine treasure given by God for his work ಅಂತ ನಮ್ಗನ್ಸುತ್ತೆ. ತ್ಯಾಗದ ನಿಜವಾದ ಅರ್ಥವು ಅನಾಸಕ್ತಿಯ ಹೊರತು ವಸ್ತುಗಳ ಅನನುಭೋಗವಲ್ಲ. ಇದನ್ನ ಅಂಡರ್ಲೈನ್ ಮಾಡ್ಕೊಡ್ರಿ. ಇದು ನಿಮಗೆ 1 ಲೈನ್ಗೆ ಬರುತ್ತೆ, 1 ಮಾರ್ಕ್ಗೆ ಬರುತ್ತೆ. ತ್ಯಾಗ ಅಂದ್ರೆ ನಿಜವಾದ ಅರ್ಥ ಏನಂದ್ರೆ ತ್ಯಾಗದ್ದು ವಸ್ತುಗಳ ಅನಾಸಕ್ತಿಯ ಹೊರತು ಅನನುಭೋಗವಲ್ಲ. ಅಂದ್ರೆ ಆ ವಸ್ತುಗಳನ್ನ ಉಪಯೋಗಿಸದೇ ಇರೋದಲ್ಲ. ಅನನುಭೋಗ ಅಂದ್ರೆ ವಸ್ತುಗಳನ್ನ ಉಪಯೋಗಿಸದೇ ಇರೋದು ಅಥವಾ ವಸ್ತುಗಳನ್ನ ಗಳಿಸ್ಕೊಳ್ದೇ ಇರೋದು. ಆದ್ರೆ ಅದಕ್ಕೆ ಅಂಟ ಹಾಕೊಳ್ದೇ ಇದ್ರೆ ಅದು ನಿಜವಾದಂತ ತ್ಯಾಗ ಮತ್ತೆ ವೈರಾಗ್ಯ. ಪದಾರ್ಥಗಳ ಅನುಭೋಗವು ಪ್ರಾಪಂಚಿಕ ಬಂಧನಗಳು ಅಗತ್ಯವೆನಿಸಿದ ಗೃಹಸ್ಥ ಜೀವನವು ತ್ಯಾಗ ಮಾರ್ಗದಲ್ಲಿಯೂ ತತ್ಪರಿಣವಾಗಿ ಸಾತ್ಕಾಶಕಾರದಲ್ಲಿಯೂ ಅಡ್ಡಿಯಾಗಲಾರದು. ಸೊ ಮೆನಿ ಪೀಪಲ್ ಥಿಂಕ್ ದಟ್ ಇಟ್ಸ್ ಯಾವುದೋ ಒಂದು ವಸ್ತುನ ಗಳಿಸ್ಕೊಂಡ್ರೆ ಅದನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅದರಿಂದ ನಾವು ವೈರಾಗ್ಯದಿಂದ ದೂರವಾಗಿ ಅದು ನಮಗೆ ಅಡ್ಡಿ ಆಗುತ್ತೆ ನಮ್ಮ ಸಾಧನೆಗೆ ಅಂತ ಅನ್ಕೊಂಡು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಮಾತ್ರ ನಮಗೆ ಸಂಬಂಧಿಸಿದ ವಸ್ತುಗಳನ್ನು ಅನಾವಶ್ಯಕವಾಗಿ ಆಸಕ್ತರಾಗಿರಬಾರದು. We should not be unusually excited about the things that we are supposed to use. ಕೊನೆಯವರೆಗೂ ಗೃಹಸ್ಥ ಜೀವನವನ್ನು ಸಾಗಿಸಿಯೇ ಪೂರ್ಣ ಪರಮಾವಧಿಯನ್ನು ಮುಟ್ಟಿದ ಸಂತರ ಉದಾಹರಣೆಗಳು ಎಷ್ಟೋ ಇವೆ. ವಸ್ತುಶಃ ವೈರಾಗ್ಯವು ಪದಾರ್ಥಗಳ ಪರಿವರ್ತನಾಶೀಲತೆಯನ್ನು ನಶ್ವರತ್ವವನ್ನು ನಮ್ಮ ಗಮನಕ್ಕೆ ತಂದುಕೊಟ್ಟು ಇಂಥ ವಸ್ತುಗಳನ್ನು
ಅನಾಸಕ್ತಿಯನ್ನು ಹುಟ್ಟಿಸುವ ಒಂದು ಸ್ಥಿತಿ ಅಥವಾ ಮಾನಸಿಕ ಅವಸ್ಥೆ. ಇಲ್ಲಿ ವೈರಾಗ್ಯ ಅಂದ್ರೆ ಏನು ಅಂತ ಬರೀತಾರೆ. ಏನು ವೈರಾಗ್ಯ ಅಂದ್ರೆ ಪದಾರ್ಥಗಳ ಪರಿವರ್ತನಾಶೀಲತೆ, ದ ಚೇಂಜಿಂಗ್ ನೇಚರ್ ಆಫ್ ದ ಆಬ್ಜೆಕ್ಟ್ಸ್. ನಶ್ವರತೆ, ಟೆಂಪರರಿನೆಸ್ ಆಫ್ ದ ಆಬ್ಜೆಕ್ಟ್ ನಮ್ಮ ಗಮನಕ್ಕೆ ತಂದುಕೊಂಡು, ಇಟ್ ವಿಲ್ ಬ್ರಿಂಗ್ ದೀಸ್ ಟು ಆಸ್ಪೆಕ್ಟ್ಸ್ ಟು ಅವರ್ ಅಟೆನ್ಷನ್. ಇಂಥ ವಸ್ತುಗಳಲ್ಲಿ, ಇನ್ ದೀಸ್ ಆಬ್ಜೆಕ್ಟ್ಸ್, ಅನಾಸಕ್ತಿ, ಲ್ಯಾಕ್ ಆಫ್ ಇಂಟ್ರೆಸ್ಟ್ ಆರ್ ನಾನ್ ಇಂಟ್ರೆಸ್ಟ್ ಹುಟ್ಟಿಸುವ ಒಂದು ಸ್ಥಿತಿ ಅಥವಾ ಮಾನಸಿಕ ಅವಸ್ಥೆ. ಸೊ ಕೆಲವು ಸತಿ ಕೇಳಬಹುದು ವೈರಾಗ್ಯ ಅಂದ್ರೆ ಏನು ಅಂತ ಕೇಳಬಹುದು. ಶಾರ್ಟ್ ಕ್ವಶನ್ ಅದು ಇಲ್ಲಿದೆ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಸನ್ಯಸ್ತ ವೃತ್ತಿಯವನ್ನ ದೃಷ್ಟಿಯು ಪ್ರತಿಕ್ಷಣವು ಸ್ಥಿರವಾದ ಮತ್ತು ಸನಾತನವಾದ ಸತ್ಯದ ಕಡೆಗೆ ನೆಟ್ಟಿದ್ದು. ಸೊ ನಿಜವಾದ ಸನ್ಯಾಸಿಗಳು ಯಾರಂದ್ರೆ, ನಿಜ ವಸ್ತು ಏನಿದೆ, ಸತ್ಯದ ವಸ್ತು, ಅದರ ಕಡೆಗೆ ತಮ್ಮ ದೃಷ್ಟಿಕೋನವನ್ನು ನಿರಂತರವಾಗಿ ಯಾರು ನೆಟ್ಟಿರ್ತಾರೋ ಅವರು ನಿಜವಾದಂತ ಸನ್ಯಾಸಿ. ಆತನು ರಾಗ ದ್ವೇಷಾದಿ ಭಾವನೆಗಳಿಂದ ವಿಮುಕ್ತನಾಗಿರುವನು. ಇದೇ ಶಬ್ದಶಃ ವೈರಾಗ್ಯ. ಅದನ್ನು ಕೂಡ ಅನ್ಲೈನ್ ಮಾಡ್ಕೊಳ್ರಿ. ಶಾರ್ಟ್ ಕ್ವಶನ್ ಬಂದಾಗ ದೇ ವಿಲ್ ಎಕ್ಸ್ಪೆಕ್ಟ್ ಯು ಟು ರೈಟ್ 2-3 ಸೆಂಟೆನ್ಸಸ್. ಅಲ್ಲಿ ಮೇಲ್ಗಡೆ ವೈರಾಗ್ಯವು ಪದಾರ್ಥಗಳ ಪರಿವರ್ತನಾಶೀಲತೆ ಎನ್ನುವಂತಿದೆಯಲ್ಲ, ಅಲ್ಲಿಂದ ಶಬ್ದಶಃ ವೈರಾಗ್ಯ ಅಂತಿದೆ, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಳ್ರಿ. ದಟ್ಸ್ ಎ ಶಾರ್ಟ್ ಆನ್ಸರ್ ರಿಗಾರ್ಡಿಂಗ್ ವಾಟ್ ಈಸ್ ವೈರಾಗ್ಯ. ಈ ಮಾನಸಿಕ ಸ್ಥಿತಿಯನ್ನು ಹೊಂದಿದಾಗ ನಾವು ಇಚ್ಛೆಗಳಿಂದ ಮುಕ್ತರಾಗುವುದು. ಸೊ ಇಟ್ ಈಸ್ ಎ ಕಂಡೀಷನ್. ನಾವು ಕೇಳ್ಕೊಳ್ರಿ, ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಇಟ್ ಈಸ್ ನಾಟ್ ಎ ಕಂಡೀಷನ್ ಇಂಪೋಸ್ ಫ್ರಮ್ ಔಟ್ಸೈಡ್. ಇಟ್ ಈಸ್ ಎ ಕಂಡೀಷನ್ ದಟ್ ಎಮರ್ಜಸ್ ಆಸ್ ವಿ ಮೆಡಿಟೇಟ್. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಆಂತರಿಕದಿಂದ ಉಗಮವಾಗ್ತಕ್ಕಂಥ ಒಂದು ಸ್ಥಿತಿ, ಅದು ವೈರಾಗ್ಯದ ಸ್ಥಿತಿ. ನಮ್ಮಲ್ಲಿ ಕೆಲವರಿಗೆ ವೈರಾಗ್ಯ ಇನ್ನೂ ಪ್ರಾರಂಭ ಆಗ್ತಿಲ್ಲ ಅಂತ ಹೇಳಿದಾಗ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಕೆಲವು ಟೆಕ್ನಿಕ್ಸ್ ಇದೆ. ಸಾಮಾನ್ಯವಾಗಿ ವೈರಾಗ್ಯದ ಮೊದಲ ಕುರುಹು, ಮೊದಲ ಬೀಜ ನಮಗೆ 2ನೇ ಬಿಂದುವಿನಲ್ಲಿ ಸಿಗುತ್ತೆ. At the second point, we start experiencing the state of Vairagya in its earliest stage. As we grow higher and higher, by the time we come to 7th or 8th point, we develop Paravairagya, and a higher level of Vairagya. Now, what is that higher level of Vairagya? That we will think about and discuss about in due course of time. So there are 2 Vairagyas. There is a Vairagya at the lower level at the 2nd point, and there is a Paravairagya, higher Vairagya at the 8th point. So just keep this in mind. ನಾವು ದೊರೆಯುವಷ್ಟರಿಂದಲೇ ತೃಪ್ತರಾಗುತ್ತೇವೆ. ಇಚ್ಛೆಗಳು ನಾಶವಾದರೆ ಸಂಸ್ಕಾರಗಳ ನಿರ್ಮಾಣವು ನಿಂತಂತೆಯೇ ಸರಿ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಟು ಡಿಕ್ರೀಸ್ ದ ಡಿಸೈರ್ಸ್? ಇಚ್ಛೆಗಳು ನಾಶವಾದರೆ ಸಂಸ್ಕಾರಗಳ ನಿರ್ಮಾಣವು ನಿಂತಂತೆಯೇ ಸರಿ. ಸೊ when the desire comes down, so the formation of the new samskaras stops. So ಇಲ್ಲಿ ಕ್ಲೂ ಕೊಟ್ಟಿದ್ದಾರೆ. If we want to get rid of samskaras formation, what we have to do? We have to get rid of our desires. I just want to warn people about one thing. Daji writes in Spiritual Anatomy and even in Heartfulness Way that there are many people around us who are eligible for liberation. However, they don't achieve liberation. The simple reason is they are not able to give up the desires for things, for money, for property, for sensual activities, and for moksha. So at some point of time, we have to give up all these desires. Then the moment we are qualified, you are automatically recognized and the liberation is automatically given to you by nature. So even though Master might have brought us to a certain stage, if we do not handle the desires in the right way, we can still come back because of our own desires. So remember, it's not a desire created by Master. It is a desire created by our own mind. We earlier read about how the desire come about. It's a play of the human mind. So we need to keep this in our mind. ಈಗ ಉಳಿಯುವುದೇನೆಂದರೆ ನಮ್ಮ ಜೀವನಾವಧಿಯಲ್ಲಿ ಪೂರ್ಣವನ್ನು ಭೋಗಿಸುವುದು ಒಂದೇ. So once we stop the formation of the new samskaras, all that we have to do is get rid of the old samskaras by undergoing bhoga. ಕಾರಣ ಶರೀರದಿಂದ ನಮ್ಮ ಆಚಾರ ವಿಚಾರಗಳ ಸಂಸ್ಕಾರಗಳನ್ನು ತೆಗೆದು ಹಾಕುವುದರಲ್ಲಿ ನಿಸರ್ಗವು ನಮಗೆ ಸಹಾಯಕವಾಗಿ ಭೋಗ ಭೂಮಿಯನ್ನು ನಿರ್ಮಿಸುವುದು. ನಾವು Babuji is talking about what is the role of nature in life, in our life.
ನೇಚರ್ ಏನ್ ಮಾಡುತ್ತೆ, ನಮ್ಮ ಆಚಾರ ವಿಚಾರಗಳು ಎಲ್ಲಿದೆ ಇವಾಗ, ಅಲ್ಲಿ ಇನ್ನೊಂದು ಕ್ಲೂ ಕೊಟ್ಟಿದ್ದಾರೆ. ಲಾಸ್ಟ್ ಪರೀಕ್ಷೆನಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಸಂಸ್ಕಾರಗಳಲ್ಲಿ ಎಲ್ಲಿದೆ, ಸೂಕ್ಷ್ಮ ಶರೀರದಲ್ಲಿ ಇದೆಯಾ, ಕಾರಣ ಶರೀರದಲ್ಲಿ ಇದೆಯಾ ಅಂತ. ಮೆಜಾರಿಟಿ ಎಲ್ಲರೂ ಬಂದು ಸೂಕ್ಷ್ಮ ಶರೀರದಲ್ಲಿ ಅಂತ ಬರೆದು ಬಂದಿದ್ದಾರೆ. ಸೊ ಸುಮಾರು ಜನ ಅದರಲ್ಲಿ ಅಂಕಗಳನ್ನ ಕಳ್ಕೊಂಡು. ಸೊ ಯಾರು ಬಾರ್ಡರ್ ಲೈನ್ ಪರೀಕ್ಷೆ ಅಂಕಗಳನ್ನ ಕಮ್ಮಿ ತಗೊಂಡು ಕ್ಲಿಯರ್ ಮಾಡಿದ್ವು, ಅವರೆಲ್ಲ ಈ ತರ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಕರೆಕ್ಟಾಗಿ ಬರ್ದಿದ್ದಾರೆ ಇಲ್ಲಿ, ಕಾರಣ ಶರೀರದಿಂದ ನಮ್ಮ ಆಚಾರ ವಿಚಾರಗಳ ಸಂಸ್ಕಾರಗಳನ್ನು ತೆಗೆದು ಹಾಕುವುದರಲ್ಲಿ ನಿಸರ್ಗವು, ಸೊ ದ ರೋಲ್ ಆಫ್ ನೇಚರ್, ಇವಾಗ ಎಲ್ಲಿದೆ ಸಂಸ್ಕಾರಗಳೆಲ್ಲ, ಕಾರಣ ಶರೀರದಲ್ಲಿ ಇದೆ. ಆ ಕಾರಣ ಶರೀರದಿಂದ ಅದು ಮೇಲಕ್ಕೆ ಬರೋಂಗ್ ಮಾಡ್ಬೇಕು. ಮೇಲಕ್ಕೆ ಬರೋಂಗ್ ಮಾಡ್ಬೇಕಾದ್ರೆ ಯಾವ ಶಕ್ತಿ ಅದನ್ನು ಮಾಡುತ್ತೆ, ನೇಚರ್ ಮಾಡುತ್ತೆ. ನೇಚರ್ ಹ್ಯಾಕ್ ಕ್ರಿಯೇಟ್ ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ಎ ಫೀಲ್ಡ್ ಆಫ್ ಭೋಗ, ಭೋಗದ ಭೂಮಿಯನ್ನು ನಿರ್ಮಾಣ ಮಾಡುವುದು. ಈ ಕವಚಗಳೆಲ್ಲ ಕರಗಿ ಹೋದಾಗ ನಾವು ಅಸ್ತಿತ್ವದ ಸೂಕ್ಷ್ಮತರ ರೂಪಗಳನ್ನು ಧರಿಸುವುದು. ಸೊ ಒನ್ಸ್ ದೀಸ್ ಕವರಿಂಗ್ಸ್ ಆರ್ ಕೈಂಡ್ ಆಫ್ ಶೆಡ್, ವಿ ಸ್ಟಾರ್ಟ್ ಸ್ಟೆಬಿಲೈಸಿಂಗ್ ಅಟ್ ದ ಸಟಲ್ ಲೆವೆಲ್ಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್. ನಮ್ಮ ಆಚಾರ ವಿಚಾರಗಳನ್ನು ಅಂಕಿತದಲ್ಲಿ ಇಡಬೇಕಾದರೆ ಕ್ಷಣ ಮಾತ್ರವು ವಿಶ್ರಾಂತಿಯನ್ನು ಪಡೆಯದೆ ಮನಸ್ಸಿನ ಕಾರ್ಯಗಳ ಯುಕ್ತವಾಗುವಂತೆ ಲಕ್ಷ್ಯ ಕೊಡಬೇಕಾಗುವುದು. ಸೊ ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ವಾಟ್ ಇಸ್ ಹ್ಯಾಪನಿಂಗ್ ಅಟ್ ದ ಲೆವೆಲ್ ಆಫ್ ದ ಮೈಂಡ್. ಎಷ್ಟೋ ಸಲ ಧರ್ಮ ಬೋಧಕರು ಮನಸ್ಸು ನಮ್ಮ ಕಡು ವೈರಿ ಎಂದು ಸಾರಿ ಅದಕ್ಕೆ ಎಲ್ಲ ಬಗೆಯ ಕೆಟ್ಟ ಹೆಸರುಗಳನ್ನು ಆರೋಪಿಸಿ ಕಟುವಾದ ಶಬ್ದಗಳಲ್ಲಿ ಅದನ್ನು ಬೈದುದನ್ನು ಕೇಳಿದ್ದೇನೆ. ಸೊ ಮೆನಿ ಪೀಪಲ್ ಹೂ ಡು ನಾಟ್ ಅಂಡರ್ಸ್ಟ್ಯಾಂಡ್ the role of mind. Now he is talking about the role of mind. Earlier he spoke about the role of the nature. ನಿಸರ್ಗದ ಪಾತ್ರ ಏನಿದೆ ನಮ್ಮ ಜೀವನದಲ್ಲಿ ಅದರ ಬಗ್ಗೆ ಮಾತಾಡಿದ್ರು. ಈಗ ಮನಸ್ಸಿನ ಪಾತ್ರದ ಬಗ್ಗೆ ಬರೀತಾ ಇದ್ದಾರೆ. ತುಂಬಾ ಜನ ಮನಸ್ಸಿನ ಪಾತ್ರನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇದ್ರು ಮನಸ್ಸು ಈಸ್ ದ ಬಿಗ್ಗೆಸ್ಟ್ ಎನಿಮಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಬರೆದಿದ್ದಾರೆ. ಇದರ ಕಾರಣವು ಸ್ಪಷ್ಟವಾಗಿದೆ. ನಮ್ಮಲ್ಲಿಯ ಎಲ್ಲ ಕೆಟ್ಟತನಕ್ಕೂ ಅದೇ ಕಾರಣವೆಂದು ತಿಳಿಯುವುದರಿಂದ ಅದನ್ನು ಅದು ಮೂವಂತೆಯೂ ಅದರ ಅಪ್ಪಣೆಗಳನ್ನು ಪಾಲಿಸದಿರುವಂತೆಯೂ ಜನರಿಗೆ ಅವರು ಬೋಧಿಸುವರು. ಸೊ ಡಿಸೈರ್ಸ್ ಬರುತ್ತೆ, ಅದನ್ನು ನೀವು ಪಾಲನೆ ಮಾಡ್ಲಿಕ್ಕೆ ಹೋಗ್ಬಿಡಿ, ಅದನ್ನ ಸಪ್ರೆಸ್ ಮಾಡಿ ಅಂತ ಎಲ್ಲರೂ ಬೋಧನೆ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಮನಸ್ಸಿನ ಬಹುಮುಖವಾದ ಚಟುವಟಿಕೆಗಳನ್ನು ನಿಗ್ರಹಿಸಲು ಅಥವಾ ಅದರ ಅಪ್ಪಣೆಗಳನ್ನು ತಿರಸ್ಕರಿಸಲು ಜನರಿಗೆ ಕಠಿಣವೆನಿಸುತ್ತದೆ. ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಸಪ್ರೆಸ್ ದ ಡಿಸೈರ್ಸ್ ಆರ್ ಟು ನಾಟ್ ಪೇ ಅಟೆನ್ಷನ್ ಆಲ್ ದ ಟೈಮ್. ಆದುದರಿಂದ ಈ ವಿಷಯಕವಾದ ತಾತ್ವಿಕ ಉಪನ್ಯಾಸಗಳು ಜನತೆಗೆ ಬಹಳ ಉಪಯುಕ್ತವಾಗಲಾರವು ಮತ್ತು ಅವರ ಉಪನ್ಯಾಸಗಳನ್ನು ಕೇಳುವ ಯಾವ ಮನುಷ್ಯನು ಈ ಗುರಿಯನ್ನು ಇದುವರೆಗೆ ವ್ಯವಹಾರ ರೀತಿಯಲ್ಲಿ ಸಾಧಿಸಿಲ್ಲ. ಸೊ ಇವನ್ ದೋ ದೇ ಗೋ ಆನ್ ಲಿಸನಿಂಗ್ ಟು ದೀಸ್ ಟಾಕ್ಸ್ ಅಂಡ್ ಪ್ರವಚನಾಸ್, ದೇ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೇರ್ ಮೈಂಡ್. ಈ ಗುರಿಯನ್ನು ಇದುವರೆಗೆ ಅಲ್ಲದೆ ವ್ಯಕ್ತಿಯ ಮನಸ್ಸಿನ ಚಟುವಟಿಕೆಗಳು ಸತತವಾಗಿ ಹೆಚ್ಚುವಂತೆ ಇಂದಿನ ಪರಿಸ್ಥಿತಿ ಮತ್ತು ವಾತಾವರಣಗಳು ಬಹುಮಟ್ಟಿಗೆ ಸಹಾಯಕವಾಗಿವೆ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಈಗ ಬಾಬೂಜಿ ಅವರು ಈ ಪುಸ್ತಕ ಬರೆದಾಗ ಹಲವಾರು ವರ್ಷ ಆಯ್ತು, ಹಲವಾರು ದಶಕಗಳಾಯ್ತು. ಏನ್ ಬರೆದಿದ್ದಾರೆ, ಮನಸ್ಸಿನ ಚಟುವಟಿಕೆಗಳು ಸತತವಾಗಿ ಹೆಚ್ಚುವಂತೆ ಇಂದಿನ ಪರಿಸ್ಥಿತಿ ಮತ್ತು ವಾತಾವರಣಗಳು ಅಂತ ಬರೆದಿದ್ದಾರೆ. ನೋಡ್ರಿ, ಅವಾಗ ಟಿವಿ ಇರಲಿಲ್ಲ, ಪ್ರಾಯಶಃ ರೇಡಿಯೋ ಇತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಟಿವಿ ಅಂತೂ ಇರಲಿಲ್ಲ, ಫೋನ್ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಇದು ಯಾವುದು ಇಲ್ಲದೇ ಇದ್ದಂಥ ಸಮಯದಲ್ಲಿ ಬಾಬೂಜಿ ಏನ್ ಬರೀತಾರೆ, ಇಂದಿನ ಪರಿಸ್ಥಿತಿ ಮತ್ತು ವಾತಾವರಣಗಳು ಬಹುಮಟ್ಟಿಗೆ ಸಹಾಯಕವಾಗಿದೆ ಅಂತ ಬರೀತಾರೆ. ಏನು, ಮನಸ್ಸು ಅತಿಯಾಗಿ ಆಕ್ಟಿವಿಟಿ ಮಾಡಲಿಕ್ಕೆ. ಹಾಗಾದ್ರೆ ನಮ್ಮ ಈಗಿನ ಪರಿಸ್ಥಿತಿನ ನಾವು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. We are surrounded by the internet, the social media, the phone, and all kinds of electronic gadgets which always keep our mind active. ಸಾಧಾರಣವಾಗಿ ಪ್ರತಿಯೊಬ್ಬನು ಬಡತನ, ಅಸುರಕ್ಷಿತತೆ, ದುಃಖ ಮತ್ತು ವೈರಿಗಳ ತೀಕ್ಷ್ಣವಾದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದ ತನ್ನ ಜೀವನವು ಬದುಕಿಗಾಗಿ ಕಠಿಣವಾದ ಹೋರಾಟವೆಂದು ತಿಳಿಯುವನಲ್ಲದೆ ಅದರ ಪರಿಣಾಮದಿಂದ ಮುಕ್ತನಾಗಿರಲು ಆತನಿಗೆ ಸಾಧ್ಯವಿಲ್ಲದಂತಾಗುತ್ತದೆ. Everyone thinks that their life is a struggle because they have to face all these difficulties. ಇದರ ಫಲವೆಂದರೆ ನಿರಂತರ ಕ್ಷೋಧ ಮತ್ತು ಅಶಾಂತಿ.
ನಾವು ವಾಯುಮಂಡಲದಿಂದ ಇದನ್ನೇ ಉಚ್ಛ್ವಾಸಿಸುವೆವು ಮತ್ತು ತತ್ಪರಿಣಾಮವಾಗಿ ಪರಿಸರಗಳಿಂದ ಪ್ರಭಾವಿತರಾಗುವೆವು. So many times whatever we think, we leave that into the atmosphere. That's one thing. Secondly, whenever we breathe in the same thing containing the same atmosphere. All those thoughts. Whether we like it or not, we get impacted. So ನಾವು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾಯುಮಂಡಲದಿಂದ ಏನು ಉಸಿರನ್ನು ತಗೊಳ್ತೀವಿ, ನಾವು ಉಶ್ವಾಸ ನಿಶ್ವಾಸಗಳನ್ನು ಮಾಡ್ತೀವಿ, ಆ ಪರಿಸರಗಳಿಂದ ಕೂಡ ನಾವು ಪ್ರಭಾವಿತರಾಗ್ತೀವಿ. ಯಾಕೆಂದ್ರೆ ಅಲ್ಲೂ ಕೂಡ ನಾವು ಯೋಚನೆಗಳ ಆಗರವನ್ನೇ ಮಾಡಿದ್ದೀವಿ. ನಮ್ಮ ವ್ಯಷ್ಟಿ ಮನಸ್ಸು ಗಾಳಿ ಬೀಸಿದತ್ತ ಮುಖ ತಿರುಗಿಸುವ ವಾಯು ಸೂಚಕ ಯಂತ್ರದಂತ ಆಗುವುದು. ಸೊ ಅವ್ರು ಬಂದು ಇದು ಮಾಡೋಣ ಅಂತ ಹೇಳ್ತಾರೆ, ನಮ್ಮ ಮನಸ್ಸು ಆ ಕಡೆ ತಿರುಗುತ್ತೆ. ಇನ್ನೊಬ್ಬರು ಬಂದು ಇದು ಮಾಡೋಣ ಅಂತ ಹೇಳ್ತಾರೆ, ನಮ್ಮ ಮನಸ್ಸು ಆ ಕಡೆ ಹೋಗುತ್ತೆ. ಮೂರನೇವ್ರು ಬಂದು ಸಿನಿಮಾ ಹೋಗೋಣ ಅಂತ ನಮ್ಮ ಮನಸ್ಸು ಆ ಕಡೆ ಹೋಗುತ್ತೆ. ಸೊ ವಾಯು ಸೂಚಕ ಅಂತ ಏನಿದೆಯಲ್ಲ, ಆ ತರ ನಮ್ಮ ಮನಸ್ಸು ತಿರುಗ್ತಾ ಇರುತ್ತೆ. ಯಾವನು ಧೈರ್ಯದಿಂದ ಅವುಗಳ ಪರಿಣಾಮಗಳಿಂದ ತನ್ನನ್ನು ದೂರವಾಗಿರಿಸಿಕೊಳ್ಳುವನು ಅವನೇ ಈ ಹೋರಾಟದಲ್ಲಿ ನಿಜವಾದ ಶೂರ. ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ, ನಿಜವಾದ ಶೂರ ಧೈರ್ಯದಿಂದ. ಸೊ ಒನ್ ಆಫ್ ದ ಕ್ವಾಲಿಟೀಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ಸ್ಪಿರಿಚುವಲ್ ಜರ್ನಿ ಈಸ್ ಕರೇಜ್. ನಮಗೆ ಅಮಿತವಾದಂತ ಧೈರ್ಯವಿಲ್ಲದಿದ್ರೆ ನಾವು ನಿಜವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸೋದು ಕಷ್ಟನೇ ಆಗುತ್ತೆ. ಅಂಟಿಲ್ ವಿ ಹ್ಯಾವ್ ಇಮ್ಮೆನ್ಸ್ ಕರೇಜ್. ವಿವೇಕಾನಂದ ಇದನ್ನೇ ಬೇರೆ ರೀತಿನ ಹೇಳ್ತಾರೆ, ಸ್ಪಿರಿಚುಯಾಲಿಟಿ ಈಸ್ ಫಾರ್ ದ ಲಯನ್ಸ್ ನಾಟ್ ಫಾರ್ ದ ಶೀಪ್ಸ್ ಅಂತ ಬರೀತಾರೆ. ಆಧ್ಯಾತ್ಮ ಸಿಂಹಗಳಿಗಷ್ಟೇ ಮೀಸಲವಾದಂಥ ಕ್ಷೇತ್ರ, ಕುರಿಗಳಿಗೆ ಮೇಕೆಗಳಿಗೆ ಅದು ಅನ್ವಯವಾಗಲ್ಲ, ಅವರು ಇದರಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ ಅಂತ ಬರೀತಾರೆ. ಸೊ ಪ್ರತಿಯೊಂದು ಕೆಟ್ಟದು ಮನಸ್ಸಿನಲ್ಲಿಯೇ ಹುಟ್ಟುವುದರಿಂದ ಅವೆಲ್ಲಕ್ಕೂ ಮನಸ್ಸಿನ ಹೊಣೆ ಎಂದು ಅಭಿಪ್ರಾಯ ಪಡುವವರೊಂದಿಗೆ ನಾನು ನಿಸ್ಸಂದೇಹವಾಗಿ ಸತತ ಸಮ್ಮತಿಸುವನಾದರೂ ಅದೇ ಮನಸ್ಸೇ ನಮ್ಮನ್ನು ಒಳ್ಳೆಯದರ ಕಡೆಗೂ ಒಯ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಸುವುದರಲ್ಲಿ ನೆರವಾಗುವುದೆಂಬುದನ್ನು ಅವರ ಸ್ಮರಣೆಗೆ ತರಬಯಸುತ್ತೇನೆ. ಈಗ ನಿಜವಾದ ಕೆಲಸ ಬರೀತಾ ಇದ್ದಾರೆ. ವಾಟ್ ಈಸ್ ದ ರೋಲ್ ಆಫ್ ದ ಮೈಂಡ್? ನಾವು ಒಂದ್ಸತಿ ಮಾತಾಡಿದ್ವಿ, 8 ವಸ್ತುಗಳಿದ್ರೆ ಅದರ ನಿಜವಾದ ಸ್ಥಾನ ನಮ್ಮ ಜೀವನದಲ್ಲಿ ಕಾಲಕ್ರಮೇಣ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಬರುತ್ತೆ ಅಂತ ಹೇಳಿದ್ವಿ. ಸೊ ನಿಜವಾದಂತ ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಹ ಯಾಕೆ ನಮಗಿದೆ, ನಮ್ಮ ಮನಸ್ಸು ಯಾಕಿದೆ, ನಮ್ಮ ಆತ್ಮ ನಮ್ಗೆ ಯಾಕಿದೆ, ನಮ್ಮ ಭಗವಂತ ಯಾಕೆ ಇದ್ದಾನೆ, ನಮ್ಮ ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅವನ ಪಾತ್ರವೇನು, ಗುರುವಿನ ಪಾತ್ರವೇನು, ನಮ್ಮ ಜೀವನ ನೋಡ್ತಕ್ಕಂಥ ದೃಷ್ಟಿಕೋನದ ಪಾತ್ರವೇನು, ಸೊ ನಿಸರ್ಗದ ಪಾತ್ರವೇನು, ಜೀವನದ ಪಾತ್ರವೇನು, ಇಷ್ಟು 8 ಸ್ತರಗಳು. ಈ 8 ಸ್ತರಗಳು ನಮ್ಮ ಧೋರಣೆಗಳು ಬದಲಾವಣೆ ಆಗ್ತಾ ಹೋಗುತ್ತೆ ನಾವು ಆಧ್ಯಾತ್ಮದಲ್ಲಿ ಬೆಳೆದಂತೆಲ್ಲ. ಆಲ್ ದೀಸ್ 8 aspects goes on changing as we grow in spirituality. So our notions about the body, the mind, about the soul, God, nature, life, interpersonal interaction and Guru, all these 8 aspects go on changing as we progress in our spiritual journey. ಆದುದರಿಂದ ಮನಸ್ಸಿನಿಂದ ಕೇವಲ ಕೆಟ್ಟದೆಲ್ಲವೂ ಉದ್ಭವಿಸದೆ ಒಳ್ಳೆಯದು ಹುಟ್ಟುವುದು. ಕಾರಣ ಅದನ್ನು ಕಟುವಾದ ಶಬ್ದಗಳಲ್ಲಿ ದೂಷಿಸುವವರ ಪಕ್ಷಕ್ಕೆ ಯಾವ ಸಮರ್ಥನೆಯೂ ಇಲ್ಲ. ಮನಸ್ಸಿನ ದೋಷಯುಕ್ತವಾದ ರೂಪದಿಂದ ಹೀಗಾಗುವುದಲ್ಲದೆ ಬೇರೇನೂ ಅಲ್ಲ. ಇಟ್ ಇಸ್ ನಾಟ್ ದ ಫಂಡಮೆಂಟಲ್ ಪ್ರಾಬ್ಲಮ್ ಆಫ್ ದ ಮೈಂಡ್ ಬಟ್ ದ ರಾಂಗ್ ವೇ ದ ಮೈಂಡ್ ಹ್ಯಾಸ್ ಬೀನ್ ಹ್ಯಾಂಡಲ್ಡ್. ದೋಷಯುಕ್ತ ರೀತಿಯಲ್ಲಿ ನಾವು ಮನಸ್ಸನ್ನು ಉಪಯೋಗಿಸ್ಬಿಟ್ಟಿದೀವಿ. ಮನಸ್ಸಿನ ಸರಿಯಾದಂತ ಉಪಯೋಗ ಸರಿಯಾದ ದಿಕ್ಕಿನಲ್ಲಿ ನಮಗೆ ಮಾಡಕ್ ಬರದೇ ಇರೋದ್ರಿಂದ ಮನಸ್ಸು ನಮಗೆ ಈ ರೀತಿ ಕೆಟ್ಟದಾಗಿ ಪರಿಣಾಮ ಬೀರಿದೆ. ಇದಕ್ಕೆ ತಕ್ಕ ಉಪಾಯವು ಅದನ್ನು ಹಿಸುಕುವುದಲ್ಲಾಗಲಿ ಕೊಲ್ಲುವುದಾಗಲಿ ಇರದೆ ಅದಕ್ಕೆ ಯೋಗ್ಯ ಶಿಕ್ಷಣವನ್ನು ಕೊಡುವುದರಲ್ಲಿ ಇದೆ. ಸೊ ವಾಟ್ ಈಸ್ ದ ರೆಮಿಡಿ? ಟ್ರೈನ್ ದ ಮೈಂಡ್. ಯೋಗ್ಯ ಶಿಕ್ಷಣ ಕೊಡ್ರಿ ಮನಸ್ಸಿಗೆ. ನಾವು ಆಕ್ಚುಲಿ ಯಾರ್ಯಾರೆಲ್ಲ ಧ್ಯಾನಕ್ಕೆ ಬರ್ತಾರಲ್ಲ ಅವ್ರಿಗೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಅವರ ಮನಸ್ಸಿನ ಮೇಲೆ ಅವ್ರ ಪ್ರಬುದ್ಧತೆಯನ್ನು ಸಾಧನೆ ಮಾಡಲಿಕ್ಕೆ ಅವ್ರಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಮನಸ್ಸು ಗಡಿಯಾರದ ಲಂಬಕದಂತೆ. ಲಂಬಕದ ಗತಿಯು ನಿಯಂತ್ರಣವಿರುವವರೆಗೆ ಗಡಿಯಾರವು ಸರಿಯಾಗಿ ನಡೆಯುವುದು. ಗತಿಯಲ್ಲಿ ಭಂಗ ಬಂದರೆ ಕೆಡುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ತುಂಬಾ ಜನ ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ.
ಮನಸ್ಸು ಗಡಿಯಾರದ ಲಂಬಕದಂತೆ. ಲಂಬಕ ಗತಿಯು ನಿಯಂತ್ರಣದಲ್ಲಿರುವವರೆಗೆ ಗಡಿಯಾರವು ಸರಿಯಾಗಿ ನಡೆಯುತ್ತದೆ. ಅದೇನ್ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಅಂತ ಹೇಳ್ತೀವಲ್ಲ, ನಾವು ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಹ್ಯಾಸ್ ಟು ಮೂವ್ ಅಪ್ರಾಪ್ರಿಯೇಟ್ಲಿ. ಅವಾಗ ನಿಮಗೆ ಸರಿಯಾದಂತ ಸಮಯ ತೋರಿಸುತ್ತೆ. ಇಟ್ ವಿಲ್ ಶೋ ಯು ದ ರೈಟ್ ಟೈಮ್. ಇಫ್ ದ ಹ್ಯಾಂಡ್ಸ್ ಆಫ್ ದ ಕ್ಲಾಕ್ ಐದರ್ ಮೂವ್ ಫಾಸ್ಟರ್ ಆರ್ ಸ್ಲೋವರ್, ಇಟ್ ವಿಲ್ ನಾಟ್ ಶೋ ಯು ದ ರೈಟ್ ಟೈಮ್. ಸೊ ಇಲ್ಲಿ ಯಾಕಿದ್ದೀನಿ ಈ ಪಾಯಿಂಟ್ ನ ಅಂಡರ್ಲೈನ್ ಮಾಡಿಸ್ತಾ ಇದ್ದೇನೆ ಅಂದ್ರೆ, ಅಲ್ಲಿ ಮನಸ್ಸಿಗೂ ಕೂಡ ಒಂದು ಗತಿ ಇದೆ ಅಂತ ಬರೀತಾ ಇದ್ದಾರೆ. ಮನಸ್ಸಿಗೆ ತನ್ನದೇ ಆದಂತ ಗತಿ ಇದೆ. ಆ ಗತಿ ವೇಗವಾದ್ರೂ ಕೂಡ ಅಥವಾ ತುಂಬಾ ನಿಧಾನವಾದ್ರೂ ಕೂಡ ನಮಗೆ ಜೀವನ ಸಾಧನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದರಂತೆ ಈ ಮಾನವೀಯ ಗಡಿಯಾರಕ್ಕೆ ಮನೋಗತಿಯ ನಿಯಂತ್ರಣ ಮತ್ತು ಹೊಂದಿಕೆಯು ಅವಶ್ಯಕ. ಅದನ್ನು ರೂಪಿಸುವ ಮತ್ತು ಅದರ ಕಾರ್ಯಗಳನ್ನು ಕ್ರಮಬದ್ಧಗೊಳಿಸುವ ಪದ್ಧತಿಗಳಾದರೂ ಬಹು ಸರಳವಾಗಿದೆ. ನೋಡಿ, ಎರಡು ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಟು ದ ಮನೋಗತಿಯ ನಿಯಂತ್ರಣ ಮತ್ತು ಹೊಂದಿಕೆ. ಇಲ್ಲಿ ನೋಡಿ, ಸೆಕೆಂಡ್ಸ್ ಮುಳ್ಳಿರುತ್ತೆ, ಮತ್ತೆ ಮಿನಿಟ್ಸ್ ಮುಳ್ಳಿರುತ್ತೆ, ಮತ್ತೆ ಅವರ್ಸ್ ಮುಳ್ಳಿರುತ್ತೆ. ಅವೆಲ್ಲವೂ ಕೂಡ ಒಂದರ ಒಂದು ಜೊತೆಯಾಗಿ ಕೆಲಸ ಮಾಡ್ತಾ ಮೂವ್ ಆಗ್ಬೇಕು. ಅವಾಗಷ್ಟೇನೆ ಅದನ್ನೇ ಹೊಂದಿಕೆ ಅಂತ ಬರೀತಾ ಇದ್ದಾರೆ. ಮನಸ್ಸಿನಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು ಒಂದಕ್ಕೊಂದು ಹೊಂದಿಕೆ ಹಾಕೊಂಡು ಕೆಲಸ ಮಾಡಬೇಕು. ಮನಸ್ಸಿನ ಬೇರೆ ಬೇರೆ ಭಾಗಗಳು ತನ್ನ ಇಷ್ಟ ಬಂದಂಗೆ ತಾನು ಚಲನೆ ಮಾಡ್ಲಿಕ್ಕೆ ಬಿಟ್ಬಿಟ್ರೆ ಅವಾಗ ಏನಾಗುತ್ತೆ, ನಮಗೆ ಅದು ಇಂಬ್ಯಾಲೆನ್ಸ್, ಅಸಮತೋಲನದ ಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ. ಅದು ನಮ್ಮ ದುಃಖಗಳಿಗೆ ಕಾರಣವಾಗುತ್ತೆ ಮತ್ತು ನಮ್ಮ ಸಂಸ್ಕಾರಗಳಿಗೆ ಅದೇ ಎಡೆ ಮಾಡಿಕೊಡುತ್ತೆ. ಸೊ ಮನೋಗತಿಯ ನಿಯಂತ್ರಣ, the control of the momentum of the movement of the mind, and other hondike. It should align with the rest of the things. It should align with the body. It should align with the soul. It should align with the rest of the things that is happening within our system. ಹಾಗಾದ್ರೆ is it so difficult? ಬಾಬುಜಿಯವರು ಬರ್ತಾರೆ, ಇದನ್ನು ಮಾಡುವುದು ಬಹಳ ಸರಳ. ನಿಜವಾಗಿ ನೋಡಿದರೆ ಮನಸ್ಸನ್ನು ವಿರಾಮ ಕಾಲದಲ್ಲಿ ಗೊತ್ತು ಗುರಿ ಇಲ್ಲದಂತೆ ಅಲೆದಾಡಲು ಬಿಟ್ಟು ನಾವೇ ಅದನ್ನು ಕೆಡಿಸಿದ್ದೇವೆ. ಯಾಕೆ ನಮಗೆ ಇದೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಈ ಒಂದು ಸೆಂಟೆನ್ಸ್ ಅಲ್ಲಿ ಬರ್ಬಿಟ್ಟಿದೆ ನೋಡಿ. ಇದು ನಾವು ಮಾಡ್ತಕ್ಕಂಥ ಅತ್ಯಂತ ಮೂಲವಾದಂತ ತಪ್ಪು. ಏನ್ ಮಾಡ್ತೀವಿ ನಾವು, ಮನಸ್ಸನ್ನ ವಿರಾಮ ಕಾಲದಲ್ಲಿ, ಅಟ್ ದ ಟೈಮ್ ವೆನ್ ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್, ಗೊತ್ತು ಗುರಿ ಇಲ್ಲದಂತೆ ಅಲೆದಾಡಲು ಬಿಟ್ಬಿಡ್ತೀವಿ. ಎಲ್ಲಿ ಬೇಕೋ ಅಲ್ಲಿ ಹೋಗ್ಲಿಕ್ಕೆ ಬಿಟ್ಬಿಡ್ತೀವಿ ಗೊತ್ತು ಗುರಿ ಇಲ್ದಂಗೆ. ಸಾಮಾನ್ಯವಾಗಿ ಜನಗಳು ಹೇಳ್ತಾರೆ, ನಾನು ಕೆಲಸದಲ್ಲಿ ಮುಳುಗಿರೋವರೆಗೂ ಕೂಡ ನನಗೆ ಮನಸ್ಸಿಂದ ಯಾವ ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ನಾ ಕೆಲಸನ ಮುಗಿಸಿದ ನಂತರನೇ ನನಗೆ ಎಲ್ಲ ಟ್ರಬಲ್ಸ್ ನನಗೆ ಶುರು ಆಗುತ್ತೆ ಅಂತ ಹೇಳ್ತಾರೆ. There are many patients who come in trouble that I feel more stressed, I feel lot of negative thoughts, I feel anxiety, I feel depression as long as I am not engrossed in the activity. When I am engrossed in the activity, I don't have any of these things. The moment I finish the activity, my mind gets occupied by all these things. ಹಾಗಾದ್ರೆ ಅವ್ರು ನಿಜವಾಗಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವಾಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಮನಸ್ಸು ಕೆಲಸ ಮುಗಿಸಿದ ತಕ್ಷಣನೇ ಬೇಕಾಬಿಟ್ಟಿ ಅಲೆದಾಡ್ಲಿಕ್ಕೆ ಬಿಟ್ಬಿಟ್ಟಿದ್ದಾರೆ. ಮನಸ್ಸು ಅವಾಗ ಏನ್ ಮಾಡುತ್ತೆ, ಬೇಕಾಬಿಟ್ಟಿ ಅಲೆದಾಡಿದಾಗ, ಹಾಗಾದ್ರೆ ಇಲ್ಲಿ ಎರಡು ಮನಸ್ಸಿದೆ, ಸುಪ್ತ ಮನಸ್ಸು ಮತ್ತೆ ಪ್ರಜ್ಞಾವಂತ ಮನಸ್ಸು. ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಪ್ರಜ್ಞಾವಂತ ಮನಸ್ಸಿನಿಂದ ನಾವು ಕೆಲಸವನ್ನು ತಗೊಳ್ತೀವಿ. ಪ್ರಜ್ಞಾವಂತ ಮನಸ್ಸು ನಮ್ಮನ್ನ ಕೆಲಸವನ್ನು ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ನಮಗೆ. ಅದೇ ಸುಪ್ತ ಮನಸ್ಸು ನಾವೇನ್ ಸಂಸ್ಕಾರಗಳೆಲ್ಲ ಹಾಕಿಟ್ಟಿದ್ವಲ್ಲ, ಅದರ ಆಗರ, ಅದರ ವಾಸಸ್ಥಾನ ಅಲ್ಲಿ ಎಲ್ಲ ಕೂಡ ಅಲ್ಲಿ ಹೋಗಿ ಕೂತಿರುತ್ತೆ. ನಾವು ಪ್ರಜ್ಞಾವಂತ ಮನಸ್ಸಿನ ಸ್ತರದಲ್ಲಿ ಕೆಲಸ ನಿಲ್ಲಿಸಿದ ತಕ್ಷಣನೇ ಸುಪ್ತ ಮನಸ್ಸಿನಲ್ಲಿ ಇರತಕ್ಕಂಥ ಸಂಸ್ಕಾರಗಳು ಮತ್ತೆ ಮೇಲ್ಗಡೆ ಬರಲಿಕ್ಕೆ ಶುರು ಆಗುತ್ತೆ. ಈ ದುರಭ್ಯಾಸವು ಎಷ್ಟೋ ವರ್ಷಗಳವರೆಗೆ ಮುಂದುವರೆದುದರಿಂದ ಅದೀಗ ಅದರ ಸ್ವಭಾವವಂತಾಗಿ ಬಿಟ್ಟಿದೆ. ಸೊ ಮೊದಲು ಇದು ನಮ್ಮ ಸ್ವಭಾವ ಆಗಿರ್ಲಿಲ್ಲ, ಬಟ್ ಈಗ ಏನಾಗಿದೆ, ಎಷ್ಟೋ ವರ್ಷ ಬರೀ ಇದನ್ನೇ ನಾವು ಮಾಡಿದ್ರಿಂದ ಈಗ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ, ನನಗೆ ಬೋರ್ ಆಗ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬೋರ್ ಯಾವಾಗ ಆಗುತ್ತೆ, ನಮಗೆ ನಿಜವಾದಂತ ವಸ್ತು ಏನಿದೆ, ದ ರಿಯಾಲಿಟಿ, ಅದ್ರ ಕಡೆಗೆ ಗಮನ ಕೊಡ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ವಿರಾಮ ಕಾಲದಲ್ಲಿ, ಆವಾಗ ನಮಗೆ ಬೋರ್ ಅಂತ ಅನಿಸುತ್ತೆ. ಬೋರ್ ಅಂತ ಅನಿಸಿದಾಗ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ಚಟುವಟಿಕೆಗಳನ್ನ, ಬೇರೆ ಬೇರೆ ವ್ಯಕ್ತಿಗಳನ್ನ ಹುಡುಕೊಂಡು ಹೋಗ್ತೀವಿ, ಬಿಕಾಸ್ ವಿ ಆರ್ ಫೀಲಿಂಗ್ ಬೋರ್ಡ್. ಸೊ ಈ ತರ ಮಾಡ್ತಕ್ಕಂಥ ಸ್ಥಿತಿನಲ್ಲೇನೆ, ಈ ಬೋರ್ಡಮ್ ಅಲ್ಲೇನೆ ಜನ ಇಲ್ಲಿಂದ ಮಡಿಕೇರಿವರೆಗೂ, ಬೆಂಗಳೂರಿಂದ ಮಡಿಕೇರಿಗೆ ಹೋಗಿ ಒಂದ್ ಲೋಟ ಕಾಫಿ ಕುಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು.
because they don't know what to do with the energy and the movement of the mind. Now, that is where we have to kind of teach them and tell them this is the basic functioning of the mind. This is how we have to utilize the mind for our evolution. ಈಗ ನಾವು ಅದನ್ನು ನಿಯಂತ್ರಣದಲ್ಲಿಟ್ಟು ನಮ್ಮ ಅಧೀನಗೊಳಿಸಬೇಕೆಂದರೆ ಯಶ ದೊರೆಯದು. ಬಿಕಾಸ್ ಅದಕ್ಕೆ ತನ್ನದೇ ಆದಂತ ಒಂದು ಮೊಮೆಂಟಮ್ ಬಂದ್ಬಿಟ್ಟಿದೆ. ಸುಪ್ತ ಮನಸ್ಸಿಗೆ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ. ಪ್ರಜ್ಞಾ ಮನಸ್ಸು ಕೆಲಸದಲ್ಲಿ ಮುಳುಗಿದ್ದಾಗ, ನಿನ್ನೆ ಒಂದು ಪೇಷಂಟ್ ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ನಾನು ಕೆಲಸದಲ್ಲಿ ಮುಳುಗಿರೋವರೆಗೂ ಕೂಡ ನನಗೆ ನನ್ನ ತೊಂದರೆಗಳು ಮನಸ್ಸಿಗೆ ಆವರಣ ಮಾಡ್ತಿರ್ಲಿಲ್ಲ. ಈಗ ನಾನು ರಿಟೈರ್ಡ್ ಆದ್ಮೇಲೆ ನನ್ನ ತೊಂದರೆಗಳೇನಿದೆಯಲ್ಲ ಅದೆಲ್ಲ ಮಲ್ಟಿಪ್ಲೈ ಆಗಿದೆ ಅಂತ. ಮುಂಚೆ 2-3 ಗಂಟೆಗಳ ಕಾಲ ಇದ್ದಂತ ತೊಂದರೆ ಈಗ 6 ಗಂಟೆ 8 ಗಂಟೆ ನನ್ನ ಮನಸ್ಸನ್ನು ಕಾಡ್ತಾ ಇದೆ, ನನಗೆ ತೊಂದರೆ ಕೊಡ್ತಿದೆ ಅಂತ ಹೇಳಿ ಬಂದಿದ್ರು. ಇದೆಲ್ಲ ಯಾತಕ್ಕೆ ಆಗಿದ್ದು? ಈಗ ರಿಟೈರ್ಡ್ ಆದ್ಮೇಲೆ ಏನಾಗುತ್ತೆ, ಪ್ರಜ್ಞಾವಂತ ಮನಸ್ಸಿಗೆ ಏನ್ ಕೆಲಸ ಇತ್ತಲ್ಲ ಅದು ಹೊರಟೋಯ್ತು. ಸೊ ನೀವು ಯಾವಾಗ್ಲೂ ಕೂಡ ಸುಪ್ತ ಮನಸ್ಸಿನ ಕಡೆಗೆ ನೋಡ್ತಾ ಇರ್ತೀರಾ. ಸುಪ್ತ ಮನಸ್ಸು ಹೇಗೆ ಆಟ ಆಡಿಸುತ್ತೋ ನಿಮ್ಮನ್ನ, ಆ ರೀತಿ ಆಟ ಆಡ್ತೀವಿ ನಾವು. ಬಲವಾಗಿ ಅದನ್ನು ಅದುಮಿದಂತೆಲ್ಲ ಅದು ಹೆಚ್ಚಾಗಿ ಪುಟಿದು ಪ್ರತಿಕ್ರಿಯೆಯನ್ನು ತೋರಿ ಹೆಚ್ಚು ಕ್ಷೋಭವನ್ನು ಉಂಟು ಮಾಡುತ್ತದೆ. ಸೊ ಹಾಗಾದ್ರೆ ಇದಕ್ಕೆ ಉತ್ತರ ಸುಪ್ತ ಮನಸ್ಸಿನಿಂದ ಏನ್ ಮೇಲಕ್ಕೆ ಬರ್ತಾ ಇದೆಯಲ್ಲ ಅದನ್ನೆಲ್ಲ ಒತ್ತಿ ಅದು ಬಿಡೋದ ಅದಲ್ಲ ಅಂತ ಬರೀತಾರೆ. ಅದರ ಚಟುವಟಿಕೆಗಳನ್ನು ನಿಯಂತ್ರಣಗೊಳಿಸಲು ತಕ್ಕ ಪದ್ಧತಿ ಎಂದರೆ ನಾವು ಧ್ಯಾನದಲ್ಲಿ ಮಾಡುವಂತೆ ಅದನ್ನು ಒಂದು ಪವಿತ್ರವಾದ ವಿಚಾರದ ಮೇಲೆ ಏಕಾಗ್ರಗೊಳಿಸಿ ಅನಾವಶ್ಯಕವಾದಂತವುದೆಲ್ಲವನ್ನು ತೊಲಗಿಸಬೇಕು. ಸೊ ನಾವು ಧ್ಯಾನದಲ್ಲಿ ಏನ್ ಮಾಡ್ತೀವಿ, ವಿ ಡೋಂಟ್ ಪೇ ಅಟೆನ್ಷನ್ ಟು ಎನಿ ಥಾಟ್ಸ್ ದಟ್ ಕಮ್ ಟು ಅವರ್ ಮೈಂಡ್. ವಿ ಅಲೋ ದ ಮೈಂಡ್ ಟು ಸೆಟಲ್ ಆನ್ ದ ಸಜೆಷನ್ ದಟ್ ವಿ ಗಿವ್ and then we observe what happens. ಅದೇ ತರನೇ ಧ್ಯಾನದಲ್ಲಿ ನಾವು ಮಾಡ್ದಂಗೆನೆ ನಮ್ಮ ವಿರಾಮ ಕಾಲ ಇದೆಯಲ್ಲ, ವಿರಾಮ ಕಾಲದಲ್ಲೂ ಅದನ್ನೇ ನಾವು ಅಭ್ಯಾಸ ಮಾಡಿದ್ರೆ ಮನಸ್ಸಿನ ಚಟುವಟಿಕೆಗಳನ್ನ ನಾವು ನಿಯಂತ್ರಣಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಕಾಲಕ್ರಮದಲ್ಲಿ ಸತತಾಭ್ಯಾಸದ ನಂತರ ಮನಸ್ಸು ಶಿಸ್ತನ್ನು ಹೊಂದಿ ಸುನಿಯಂತ್ರಿತವಾಗಿ ಆಂತರಿಕ ಅಸ್ವಸ್ಥತೆಯು ಬಹುಮಟ್ಟಿಗೆ ದೂರವಾಗುವುದು. ಸೊ ಮನಸ್ಸು ಶಿಸ್ತನ್ನು ಹೊಂದಿಸಬಹುದು. ಇಟ್ ಈಸ್ ಫಾರ್ ದಿಸ್ ರೀಸನ್ ದಟ್ ವಿ ಸೇ ದಟ್ ಯು ಕ್ಯಾನ್ ಆಕ್ಚುಲಿ ಟೀಚ್ ದ ಪ್ರೇಯರ್ ಪೀಪಲ್ ಹೂ ಆರ್ ಮೆಂಟಲಿ ಸಫರಿಂಗ್. ಯಾರು ಮಾನಸಿಕ ಸ್ತರದಲ್ಲಿ ಸಫರ್ ಮಾಡ್ತಿರ್ತಾರೆ ಅವರಿಗೆ ನಾವು ಪ್ರೇಯರ್ ಹೇಳ್ಕೊಡ್ಬೋದು ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಆ ಪ್ರೇಯರ್ ಹೇಳ್ಕೊಟ್ಟಾಗ ಯಾವುದೋ ಒಂದರ ಕಡೆ ಅವರ ವಿರಾಮ ಕಾಲದಲ್ಲಿ ಅವ್ರ ಮನಸ್ಸನ್ನ ಹರಿಬಿಡ್ಲಿಕ್ಕೆ ಅವ್ರಿಗೆ ಸಾಧ್ಯವಾಗುತ್ತೆ. ಅನಪೇಕ್ಷಿತವಾದ ವಿಚಾರಗಳಿಂದ ಮುಕ್ತರಾಗಲು ಶ್ರೇಷ್ಠ ಮಾರ್ಗವೆಂದರೆ ಅವುಗಳನ್ನು ಕರೆಯದೆ ಬಂದ ಅತಿಥಿಗಳು ಎಂದು ತಿಳಿದು ಅವುಗಳ ಕಡೆಗೆ ದುರ್ಲಕ್ಷ್ಯ ಮಾಡಬೇಕು. ಇದನ್ನು ಅಂಡರ್ಲೈನ್ ಮಾಡಿಕೊಡ್ರಿ. ಇದು 1 ಮಾರ್ಕಿನ ಪ್ರಶ್ನೆ ಬರ್ಬೋದು. ಕರೆಯದೆ ಬಂದ ಅತಿಥಿಗಳು ಅವರು ಏನು ಟ್ವಿಸ್ಟ್ ಮಾಡಿ ಕೊಡ್ತಾರೆ ಅಂದ್ರೆ, ಅನಪೇಕ್ಷಿತವಾದಂತ ವಿಚಾರಗಳಿಂದ ಈ ಸೆಂಟೆನ್ಸ್ ನ ಕೊಟ್ಬಿಟ್ಟು 1 ವರ್ಡ್ ಚೇಂಜ್ ಮಾಡಿತಿರ್ತಾರೆ ನಿಮಗೆ. ವಿಚಾರಗಳಿಂದ ಮುಕ್ತರಾಗಲು ಶ್ರೇಷ್ಠ ಮಾರ್ಗವೆಂದರೆ ವಸ್ತುಗಳನ್ನು ಕರೆಯದೆ ಬಂದ ಅತಿಥಿಗಳು ಅಂತ ಬರೆಯುವ ಬದಲಿಗೆ ಕರೆದು ಬಂದ ಅತಿಥಿಗಳು ಅಂತ ಬರೀಬಹುದು. ಸರಿನಾ ತಪ್ಪ ಅಂತ ಕೇಳಬಹುದು. ಎಂದು ತಿಳಿದು ಅವುಗಳ ಕಡೆಗೆ ದುರ್ಲಕ್ಷ್ಯ ಮಾಡಬೇಕು ಅಂತ ಬರೆಯುವ ಬದಲಿಗೆ ಅವುಗಳ ಕಡೆಗೆ ಲಕ್ಷ್ಯ ಕೊಡಬೇಕು ಅಂತ ಬರೀತಾರೆ. ಸೊ ನೀವು ಪ್ರಶ್ನೆನ ಸರಿಯಾಗಿ ಓದ್ಲಿಲ್ಲ ಅಂದ್ರೆ ಎಷ್ಟೋ ಸತಿ ನಮಗೆ ಉತ್ತರ ಗೊತ್ತಿದ್ದು ತಪ್ಪು ಮಾಡಿ ಬರ್ತೀವಿ ಪರೀಕ್ಷೆನಲ್ಲಿ. ಆಗ ಅವು ನೀರು ಕಾಣದ ಸಸಿಗಳಂತೆ ಬಾಡಿ ಹೋಗಿ ಕೊನೆಗೆ ಒಂದು ಪವಿತ್ರ ವಿಚಾರವು ಪ್ರಧಾನವಾಗಿ ಉಳಿಯುವುದು. ಸೊ ಯಾವ ಪವಿತ್ರ ವಿಚಾರನ ಮನಸ್ಸು ಆ ದಿಕ್ಕಿನಲ್ಲಿ ಹೋಗುವಂತ ಕೊಟ್ಟಿರ್ತೀವೋ ಬೇರೆ ಎಲ್ಲ ವಿಚಾರಗಳು ಇವಾಗ ಮಾಸಿ ಹೋಗಿ ಆ ಪವಿತ್ರ ವಿಚಾರ ಒಂದೇನೆ ಮನಸ್ಸಿನಲ್ಲಿ ಎಡಬಿಡದೆ ಮನೆ ಮಾಡುತ್ತೆ. ಇದನ್ನು ಸಾಧಿಸಲು ಏಕಮೇವ ಮಾರ್ಗವೆಂದರೆ ಸಮರ್ಥ ಗುರುವಿನ ನೇತೃತ್ವದಲ್ಲಿ ಧ್ಯಾನ ಮಾಡುವುದು. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ರಿ. ಅದ್ರ ಪ್ರತಿಯೊಂದು ಪದನೂ ಇಂಪಾರ್ಟೆಂಟ್. ಸಮರ್ಥ ಗುರು ಇರಬೇಕು, ಅವರ ಜೊತೆ ಧ್ಯಾನ ಮಾಡಬೇಕು, ಅವರ ನೇತೃತ್ವದಲ್ಲಿ. ಅವಾಗಷ್ಟೇ ನಮ್ಗೆ ಅದರಿಂದ ಉಪಯೋಗ ಆ ಕೆಲಸ ಆಗ್ಲಿಕ್ಕೆ ಸಾಧ್ಯ. ಧ್ಯಾನದ ಸತತ ಅಭ್ಯಾಸದಿಂದ ಮನಸ್ಸು ಸಮಾಹಿತವೂ ಶಾಂತವೂ ಆಗುವುದಲ್ಲದೆ ಅನಪೇಕ್ಷಿತ ವಿಚಾರಗಳು ನಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸುವುದು. ಧ್ಯಾನದ ಪರಿಣಾಮ ಬರೀತಿದ್ದಾರೆ. ಸತತ ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಇನ್ ಟು ಬ್ಯಾಲೆನ್ಸ್. ಸಮಾಹಿತವು, ಶಾಂತವು, ಪೀಸ್ಫುಲ್. ಅನಪೇಕ್ಷಿತ ವಿಚಾರಗಳು, ಅನ್ನೆಸೆಸರಿ ಇಶ್ಯೂಸ್ ವಿಲ್ ನಾಟ್ ಟ್ರಬಲ್ ದ ಮೈಂಡ್. ಧ್ಯಾನ ಸಮಯದಲ್ಲಿ ನಮ್ಮ ಮನಸ್ಸು ಅಲೆದಾಡುವುದೆಂದು ಹೊಸಬರು ಅನೇಕ ಸಲ ದೂರುವುದನ್ನು ಕೇಳಿದ್ದೇನೆ. ಮೊದಲನೇ ದಿನದಿಂದಲೇ
ಧ್ಯಾನ ಸಮಯದಲ್ಲಿ ತಮ್ಮ ಮನಸ್ಸು ಸ್ಥಿರವಾಗಿರಬೇಕೆಂದು ಅವರು ಅಪೇಕ್ಷಿಸುವರು. ಆದರೆ ಬೇರೆ ಬೇರೆ ವಿಚಾರಗಳು ಅವರ ಮನಸ್ಸನ್ನು ಮುತ್ತಿದಾಗ ಅವರು ಗಾಬರಿಗೊಳ್ಳುವರು. ನಾವು ನಮ್ಮ ಅಭ್ಯಾಸದಲ್ಲಿ ಮನಸ್ಸಿನ ಮೂಢಾವಸ್ಥೆಯನ್ನು ಸಂಪಾದಿಸಲು ಯತ್ನಿಸದೆ ಅದರ ವಿವಿಧ ಕಾರ್ಯಕಲಾಪಗಳನ್ನು ಸರಿಯಾಗಿ ರೂಪಿಸುವುದರಲ್ಲಿ ಹೆಣಗುವೆಂಬುದನ್ನು ಅವರಿಗೆ ಸ್ಪಷ್ಟಪಡಿಸಬಯಸುತ್ತೇನೆ. ಸೊ ವಿ ಡೋಂಟ್ ವಾಂಟ್ ಟು ಆರ್ಟಿಫಿಷಿಯಲಿ ಡೆವಲಪ್ ಎ ಥಾಟ್ಲೆಸ್ ಸ್ಟೇಟ್. ಮೂಢಾವಸ್ಥೆ ಅಂತ ಬರೀತಾರೆ ಅದನ್ನು, ಥಾಟ್ಲೆಸ್ ಸ್ಟೇಟ್ ಆಫ್ ಮೈಂಡಿಗೆ. ಅದನ್ನ ಆರ್ಟಿಫಿಷಿಯಲ್ ಆಗಿ ನಾವು ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ, ನಮ್ಮ ವಿಚಾರಗಳೆಲ್ಲ ಏನ್ ಬರ್ತಾ ಇದೆಯಲ್ಲ ಅದನ್ನ ಸರಿಯಾದಂತ ರೀತಿಯಲ್ಲಿ ರೂಪಿಸ್ಕೊಳ್ಳಿಕ್ಕೆ ನಾವು ಹೆಣಗಾಡ್ತೀವಿ. ವಿ ಟ್ರೈ ಟು ಮೇಕ್ ಥಿಂಗ್ಸ್ ಫಾಲ್ ಇನ್ ಟು ದೇರ್ ಅಪ್ರಾಪ್ರಿಯೇಟ್ ಪ್ಲೇಸಸ್ ಡ್ಯೂರಿಂಗ್ ದ ಮೆಡಿಟೇಷನ್. ನಾವು ಅದರ ಸಹಜ ಕಾರ್ಯವನ್ನು ನಿಲ್ಲಿಸ ಬಯಸುವುದಿಲ್ಲ. ವಿ ಡೋಂಟ್ ವಾಂಟ್ ಟು ಸಪ್ರೆಸ್ ಇಟ್ಸ್ ನ್ಯಾಚುರಲ್ ಆಕ್ಟಿವಿಟಿ. ಮನಸ್ಸಿನ ನ್ಯಾಚುರಲ್ ಆಕ್ಟಿವಿಟಿ ಏನಿದೆ ಅದನ್ನ ನಾವು ತಡೆ ಹಾಕ್ಲಿಕ್ಕೆ ಬಯಸುವುದಿಲ್ಲ. ಕೇವಲ ಅದನ್ನು ಸುರಕ್ಷಿತ ಮತ್ತು ಸುನಿಯಂತ್ರಿತ ದೆಸೆಗೆ ತರಬಯಸುತ್ತೇವೆ. ಸುಶಿಕ್ಷಿತ ಹಾಗೂ ಸುನಿಯಂತ್ರಿತ. ವಿ ಜಸ್ಟ್ ವಾಂಟ್ ಟು ಎಜುಕೇಟ್ ಇಟ್ ಟು ಟರ್ನ್ ಇನ್ ಟು ದ ರೈಟ್ ಡೈರೆಕ್ಷನ್ ಸೊ ದಟ್ ಇಟ್ ಕಮ್ಸ್ ಅಂಡರ್ ಸಮ್ ಡಿಗ್ರಿ ಆಫ್ ಕಂಟ್ರೋಲ್. ಪ್ರಾರಂಭದಿಂದಲೇ ಮನಸ್ಸಿನ ಚಟುವಟಿಕೆಗಳು ನಿಂತು ಹೋದರೆ ಪ್ರಾಯಶಃ ನಾವು ಧ್ಯಾನ ಮಾಡುವ ಅಗತ್ಯವೇ ಉಂಟಾಗದು. So if the mind comes under control even from the first day, then there is no point in meditation. ಆ ಗುರಿಯನ್ನು ಮುಟ್ಟಲು ಧ್ಯಾನವು ಒಂದು ಸಾಧನ ಮಾತ್ರ. ಅಗೇನ್ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಮನಸ್ಸನ್ನ ಸರಿಯಾದಂತ ದಾರಿಗೆ ತರಲಿಕ್ಕೆ ಧ್ಯಾನ ಒಂದು ಸಾಧನೆ. ಧ್ಯಾನವೇ ಜೀವನದ ಗುರಿ ಅಲ್ಲ. ಧ್ಯಾನದ ಮುಖಾಂತರ ನಾವು ಜೀವನದ ಗುರಿಯನ್ನು ತಲುಪಬೇಕು. ನಾವು ಜೀವನದ ಗುರಿಯನ್ನು ತಲುಪಬೇಕಾದ್ರೆ ಮನಸ್ಸು ನಿಯಂತ್ರಣಕ್ಕೆ ಬರಬೇಕು. ಹಾಗಾದ್ರೆ ಧ್ಯಾನ ಏನ್ ಮಾಡುತ್ತೆ? ನಮ್ಮ ಮನಸ್ಸನ್ನ ನಮ್ಮ ನಿಯಂತ್ರಣಕ್ಕೆ ತಂದು ಒಪ್ಪಿಸ್ಲಿಕ್ಕೆ ಧ್ಯಾನ ಸಹಾಯ ಮಾಡುತ್ತೆ. ಹೀಗಾಗೋದ್ರಿಂದ ಏನಾಗುತ್ತೆ? ಆ ಮನಸ್ಸಿನ ಸಹಾಯದಿಂದ ನಾವು ಕಾಲಕ್ರಮೇಣ ನಮ್ಮ ಗುರಿಯೆಡೆಗೆ ನಾವು ಪ್ರಯಾಣ ಬೆಳೆಸ್ತೀವಿ. ತುಂಬಾ ಜನ ದೇ ಫೀಲ್ ದೇ ಹ್ಯಾವ್ ಇನ್ ದ ರಾಂಗ್ ನೋಷನ್ ದಟ್ ದ ಗೋಲ್ ಆಫ್ ಲೈಫ್ ಇಟ್ ಸೆಲ್ಫ್ ಈಸ್ ಮೆಡಿಟೇಷನ್. ನೋ, ದ ಗೋಲ್ ಆಫ್ ಲೈಫ್ ಈಸ್ ನಾಟ್ ಮೆಡಿಟೇಷನ್. Meditation is only a means to get fair degree of putting the mind into some degree of control and to make the mind work in the right direction in the way that we want it, so that utilizing this mind which has been trained we can reach the goal of life. ಏಕಾಗ್ರತೆಯು ಕಾಲಕ್ರಮದಲ್ಲಿ ಅದರ ಸಹಜ ಪರಿಣಾಮ. ಇದನ್ನು ಕೂಡ ಅಂಡರ್ಲೈನ್ ಮಾಡ್ಕೊಳ್ರಿ. We don't need to concentrate during meditation. Concentration will come naturally because of the effect of the meditation. ಧ್ಯಾನ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಸುಳಿಯುವ ಬೇರೆ ವಿಚಾರಗಳನ್ನು ಲಕ್ಷಿಸದೆ ಕೊನೆಯವರೆಗೂ ಧ್ಯಾನ ಮಾಡುವುದೇ ಸರಿಯಾದಂತ ಕ್ರಮ. So we do not go behind the thoughts. We do not pay attention to the kind of thoughts that we are getting. We might get good thoughts, we might get difficult thoughts, we might get emotionally exciting thoughts. None of these things actually, we do not pay attention to any of these things. ನಮಗೆ ಬೇಡವಾದ ವಿಚಾರ ತೊಲಗಿಸಲು ಮಾಡುವ ಮಾನಸಿಕ ಹೋರಾಟವು ಎಷ್ಟೋ ವೇಳೆ ನಿಷ್ಫಲವಾಗುವುದು. ಸೊ ಇಫ್ ಯು ಟ್ರೈ ಟು ಫೈಟ್ ವಿತ್ ದ ಮೈಂಡ್ ಟು ಸಪ್ರೆಸ್ ಸಮ್ ಆಫ್ ದೀಸ್ ಆಕ್ಟಿವಿಟೀಸ್, ದೆನ್ ವಿ ಆರ್ ಗೋಯಿಂಗ್ ಟು ಮೀಟ್ ವಿತ್ ಫೇಲ್ಯೂರ್. ಏಕೆಂದರೆ ಅದು ಅನೇಕ ವೇಳೆ ಸಾಮಾನ್ಯ ಮನುಷ್ಯನಿಗೆ ತಡೆಯಲು ಸಾಧ್ಯವಾಗದ ಹಾಗೂ ಹಲವು ಸಲ ಕಠಿಣವಾದ ಮಾನಸಿಕ ಕ್ಷೋಭವನ್ನು ಇಲ್ಲವೇ ಉನ್ಮಾದದಲ್ಲಿ ಪರಿಣಮಿಸುವಂತಹ ಪ್ರಬಲವಾದ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತದೆ. ಸೊ ಇಫ್ ಯು ಟ್ರೈ ಟು suppress it, then there is a reaction of the mind. The mind rebels against it. ಅದು ರೆಬೆಲ್ ಮಾಡುತ್ತೆ ಮನಸ್ಸು. ಇನ್ನೂ ಜಾಸ್ತಿ ಫೋರ್ಸ್ ನಲ್ಲಿ ಅದು ಬರ್ಲಿಕ್ಕೆ ಶುರು ಆಗುತ್ತೆ. ವೀರ್ಯ ರಕ್ಷಣೆಯಿಂದ ಸಾಕಷ್ಟು ಓಜಸ್ಸನ್ನು ಸಂಪಾದಿಸಿದವರಿಗೆ ವಿಚಾರಗಳ ಪ್ರವಾಹದೊಂದಿಗೆ ಯಶಸ್ವಿಯಾಗಿ ಹೋರಾಡಿ ಅವುಗಳ ಪ್ರತಿಕ್ರಿಯೆಯ ಪರಿಣಾಮಗಳನ್ನು ಸಹಿಸಲು ಸಾಧ್ಯವಾಗಬಹುದು. ಇನ್ನೊಂದು ದಾರಿ ಬಗ್ಗೆ ಬರೀತಿದ್ದಾರೆ. ವೀರ್ಯಗಳೇ ಅಂದ್ರೆ ಇದು ವೀರ್ಯಗಳ ಸಂರಕ್ಷಣೆ ಮಾಡಿ ಸಾಕಷ್ಟು ಓಜಸ್ಸನ್ನು ಸಂಪಾದಿಸಿದವರಿಗೆ. ಈಗ ವೀರ್ಯ ಅಂತ ಬರೀತಾರೆ. ಸೊ ಲೈಂಗಿಕ ಕ್ರಿಯೆ ಮಾಡಿದಾಗ ಹೊರಗಡೆ ಬರ್ತಕ್ಕಂಥ ಅಂಶಕ್ಕೆ ನಾವು ವೀರ್ಯ ಅಂತ ಕರಿತೀವಿ. ಆ ವೀರ್ಯ ಏನಿದೆ ಅದನ್ನ ಯಾರು ಶೇಖರಣೆ ಮಾಡ್ತಾರೆ? ಬ್ರಹ್ಮಚಾರಿಯಾಗಿದ್ದುಕೊಂಡು ಆ ವೀರ್ಯ ಹೊರಗೆ ಹೋಗದೇ ಇರೋಂಗೆ ಮಾಡಿಕೊಂಡು ಯಾರು ಅದನ್ನು ಪಾಲನೆ ಮಾಡ್ತಾರೆ, ಕಾಲಕ್ರಮೇಣದಲ್ಲಿ ಯೋಗ ಪುಸ್ತಕಗಳು ಏನ್ ಹೇಳುತ್ತೆ ಅಂದ್ರೆ ಆ ವೀರ್ಯ ಓಜಸ್ಸಾಗಿ ಪರಿವರ್ತನೆ ಆಗ್ಬಿಡುತ್ತೆ ಅಂತ ಬರೀತಾರೆ. ಸೊ ಆ ಓಜಸ್ಸಿನ ಸಹಾಯದಿಂದ ಪ್ರಾಯಶಃ ಕೆಲವರು ಇದನ್ನ ಬೇಕಾದ್ರೆ ಮಾಡ್ಬೋದೇನೋ, ಆದರೆ ಸಾಮಾನ್ಯ ಮನುಷ್ಯಗೆ ಅದು ಪ್ರಾಯಶಃ ಅಸಾಧ್ಯವೇ ಸರಿ. ಸೊ ಹಾಗಾಗಿ ಸಾಮಾನ್ಯ ಮನುಷ್ಯರು ಇದನ್ನ ಬಲವಂತವಾಗಿ ಮಾಡ್ಲಿಕ್ಕೆ ಹೋಯ್ತು ಅಂದ್ರೆ ಅವರು ದೇ ಮೀಟ್ ವಿತ್ ಫೇಲ್ಯೂರ್. ಅವರಿಗೆ ಸಾಧ್ಯ ಆಗಲ್ಲ.
ವಿಚಾರಗಳನ್ನು ತೊಲಗಿಸಲು ಹೋರಾಡುವ ಬದಲು ನಾವು ಅವುಗಳನ್ನು ನಿರ್ಲಕ್ಷಿಸಿದರೆ ಅದು ಶೀಘ್ರವಾಗಿಯೇ ತಮ್ಮ ಪ್ರಭಾವವನ್ನು ಕಳೆದುಕೊಂಡು ನಮಗೆ ತೊಂದರೆ ಕೊಡುವುದನ್ನು ನಿಲ್ಲಿಸುವು. ಆಗ ಅವು ಯಾವುದನ್ನೂ ಗಮನಿಸದೆ ಮುಂದೆ ಸಾಗುವ ಪಥಿಕರ ಗುಂಪಿನ ಹಿಂದೆ ಬೊಗಳುವ ನಾಯಿಗಳಂತಾಗುವು. ಸೊ ಒಂದು ಗುಂಪು ಸಾಕ್ತಾ ಇದೆ, ರಸ್ತೆಯಲ್ಲಿ ನಾಯಿ ಬೊಗಳ್ತಾ ಇದೆ, ಆ ಗುಂಪಿನವ್ರು ಯಾರು ನಾಯಿ ಕಡೆ ಗಮನ ಕೊಡಲ್ಲ. ಸೊ ಅವ್ರ ಪಾಡಿಗೆ ತಾವು ತಮ್ಮ ಜೀವನದಲ್ಲಿ ಮುಂದುವರಿತಾ ಇರ್ತಾರೆ. ನಾವು ವಿಚಾರಗಳನ್ನು ತಡೆಗಟ್ಟಲು ಅವುಗಳ ಕಡೆಗೆ ಗಮನ ಕೊಟ್ಟಾಗ ಸಹಜವಾಗಿಯೇ ಏಕಾಗ್ರತೆ ಉಂಟಾಗಿ ಅದರಿಂದ ಶಕ್ತಿ ಹುಟ್ಟುಕೊಂಡು ಬಲಗೊಳ್ಳುವವು. ಸೊ ಇದು ಒಂದು ಸೀಕ್ರೆಟ್ ಇದೆ. ವೇರ್ ಎವರ್ ವಿ ಪೇ ಅಟೆನ್ಷನ್ ದ ಎನರ್ಜಿ ಫ್ಲೋಸ್. ಸೊ ನಾವು ಯಾವ್ದ್ರ ಕಡೆ ಅಟೆನ್ಷನ್ ಫೋಕಸ್ ಮಾಡ್ತೀವೋ ಅದು ಎನರ್ಜೈಸ್ ಆಗುತ್ತೆ. ಇದು ಸೀಕ್ರೆಟ್. ಸೊ ಹಾಗಾಗಿ ನಾವು ಅನವಶ್ಯಕ ವಿಚಾರಗಳ ಕಡೆಗೆ ನಮ್ಮ ಗಮನವನ್ನು ಕೊಟ್ಟಾಗ ಅದು ಎನರ್ಜೈಸ್ ಆಗಿ ನಮಗೆ ತೊಂದರೆಯನ್ನು ಮಾಡುತ್ತೆ. ಅದೇ ಅನವಶ್ಯಕ ವಿಚಾರಗಳಿಗೆ ನಾವು ಗಮನವನ್ನು ಕೊಡದೇ ಇದ್ದಾಗ ಅದಕ್ಕೆ ಯಾವ ಶಕ್ತಿಯೂ ಸಿಗದೆ ಅದು ನಮ್ಮಿಂದ ದೂರ ಆಗಲಿಕ್ಕೆ, ನಮಗೆ ತೊಂದರೆ ಮಾಡದೇ ಇರುವಂತ ಸ್ಥಿತಿಗೆ ನಾವು ತಲುಪ್ತೇವೆ. ಸರಿ, ಇನ್ನು ಸುಮಾರಿದೆ ಇದು. ಸೊ ಪ್ರಾಯಶಃ ನಾಳೆ ಆಗತ್ತೆ ಅಂತ ಅನ್ಸುತ್ತೆ ಇದು ಮುಗಿಸುವಷ್ಟೊತ್ತಿಗೆ. ಸೊ ಇಲ್ಲಿಗೆ ನಿಲ್ಸೋಣಂತೆ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಬೇಕಾದ್ರೆ ಕೇಳ್ಬೋದು. ಸೊ 43ನೇ ಪೇಜ್ ನಲ್ಲಿ ಇದೀವಿ. ಬ್ರದರ್ 8 ಹೇಳಿದ್ರಲ್ಲ, ಅದು ಇನ್ನೊಂಚೂರು ರಿಪೀಟ್ ಮಾಡಿ ಇನ್ನೊಂದ್ಸತಿ. ಸೊ ನಾವು ಶುರು ಮಾಡಿದಾಗ ದೇಹದ ಬಗ್ಗೆ ನಮ್ಗೆ ಏನೋ ಯೋಚನೆ ಇರುತ್ತೆ, ದೇಹ ಇದಕ್ಕೋಸ್ಕರ ಇದೆ ಅಂತ. ಮನಸ್ಸಿನ ಬಗ್ಗೆ ಏನೋ ಯೋಚನೆ ಇರುತ್ತೆ, ಮತ್ತೆ ಆತ್ಮದ ಬಗ್ಗೆ ಒಂದು ರೀತಿಯಾದಂತ ಯೋಚನೆಗಳಿರುತ್ತೆ, ಭಗವಂತನ ಬಗ್ಗೆ, ನಿಸರ್ಗದ ಬಗ್ಗೆ, ಜೀವನದ ಬಗ್ಗೆ, ಜೊತೆಗೆ ನಾವು ಜೀವನದಲ್ಲಿ ನಾವು ಯಾವ ರೀತಿ ಒಡನಾಡ್ತೀವಿ ಅದರ ಬಗ್ಗೆ, ಮತ್ತು ಗುರುವಿನ ಬಗ್ಗೆ, ಆಧ್ಯಾತ್ಮದ ಗುರು ಅಂತ ಯಾರು ಸಿಗ್ತಾರೆ ಅವ್ರ ಬಗ್ಗೆ. ಈ 8 ಸ್ತರಗಳಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳನ್ನ ಇಟ್ಕೊಂಡಿರ್ತೀವಿ. ಕಾಲಕ್ರಮೇಣದಲ್ಲಿ ನಾವು ಧ್ಯಾನದಲ್ಲಿ ಪರಿಪಕ್ವವಾಗಿ ಆಧ್ಯಾತ್ಮದಲ್ಲಿ ಮುಂದಕ್ಕೆ ಹೋಗಿದ್ದೇನೆ. ಇದು ಇದು ಯಾವ ಸ್ಥಿತಿಗೆ ಹೋಗುತ್ತೆ ಅಂದ್ರೆ, ಈ 8 ವಿಷಯಗಳು ನಮ್ಮ ಜೀವನದಲ್ಲಿ ಯಾವ ಪಾತ್ರ ವಹಿಸ್ತಾ ಇದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದ್ರೆ, ಅದಕ್ಕಿಂತ ಮುಂದಿನ ಕಾರಣ ಇನ್ನೊಂದಿಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಬಾಬೂಜಿಯವರು ನಿಸರ್ಗದ ಬಗ್ಗೆ ಬರೆದ್ರು. ನಿಸರ್ಗದ ಕೆಲಸ ಏನು? ಭೋಗ ಭೂಮಿಯನ್ನು ನಿರ್ಮಾಣ ಮಾಡೋದು. ಭೋಗ ಭೂಮಿ ಯಾಕೆ ನಿರ್ಮಾಣ ಮಾಡ್ತಿದೆ ನಿಸರ್ಗ? ನಮ್ಮ ಸಂಸ್ಕಾರಗಳೇನಿದೆ ಕಾರಣ ಶರೀರದಲ್ಲಿ ಅದನ್ನು ಹೋಗಲಾಡಿಸಲು ಮತ್ತೆ ನಮ್ಮನ್ನು ಪವಿತ್ರಗೊಳಿಸಲು ಅದು ಭೋಗ ಭೂಮಿಯನ್ನು ನಿರ್ಮಾಣ ಮಾಡುತ್ತದೆ. ಇದಷ್ಟೇ ನಿಸರ್ಗದ ಕೆಲಸ. ಸೊ ನಿಸರ್ಗದ ಕೆಲಸ ಇದಾಗಿರ್ಬೇಕಾದ್ರೆ ನಾವು ದೂಷಣೆ ಮಾಡಿದ ಯಾಕೆ ನಿಸರ್ಗ ಮಾಡುವಂತ ಅಗತ್ಯನೇ ಇಲ್ಲ. ಅವಾಗ ನಾವು ಅನವಶ್ಯಕವಾಗಿ ಭಗವಂತನಾಗ್ಲಿ ನಿಸರ್ಗನಾಗ್ಲಿ ದೂಷಣೆ ಮಾಡುದು ನಾವು ಸ್ಟಾಪ್ ಮಾಡ್ತೀವಿ. ಆ ಶಕ್ತಿ ಎಲ್ಲ ಏನ್ ಪೋಲಾಗ್ತಾ ಇರ್ತಲ್ಲ, ನಿಸರ್ಗನ ದೂಷಣೆ ಮಾಡೋದಲ್ಲಿ, ಭಗವಂತನ ದೂಷಣೆ ಮಾಡೋದಲ್ಲಿ, ಮನಸ್ಸನ್ನ ದೂಷಣೆ ಮಾಡೋದಲ್ಲಿ, ಅವೆಲ್ಲವೂ ಕೂಡ ಇವಾಗ ನಮ್ಮಲ್ಲಿ ಕೇಂದ್ರೀಕರಿಸಿ ಆ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ನಾವು ಆಧ್ಯಾತ್ಮದ ಪ್ರಗತಿಯಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಇನ್ ಅದರ್ ವರ್ಡ್ಸ್, ಒನ್ಸ್ ವಿ ನೋ ದ ಇಂಪಾರ್ಟೆನ್ಸ್ ಆಫ್ the right perspective of all these 8 things in our life, then we don't inappropriately use any of these 8 things. Then it becomes very much easier for us to go faster in our spiritual journey. So, Sarina? Thank you, brother. Srinivas brother. Brother. Srinivas ಬ್ರದರ್, ವ್ಯಷ್ಟಿ ಮನಸ್ಸು ಅಂದ್ರೆ ಏನ್ ಬ್ರದರ್? ಗೊತ್ತಾಗ್ತಾ ಇಲ್ಲ ಅದು. ವ್ಯಷ್ಟಿ ಮನಸ್ಸು ಅಂದ್ರೆ ಇಂಡಿವಿಜುವಲ್ ಮೈಂಡ್. ಇಂಡಿವಿಜುವಲ್ ನಮ್ಮ ಸ್ತರದಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ವ್ಯಷ್ಟಿ ಮನಸ್ಸು ಅಂತ ಕರಿತೀವಿ. ವ್ಯಷ್ಟಿ ಸಮಷ್ಟಿ ಅಂತ 2 ಪದ ಉಪಯೋಗಿಸ್ತೀವಿ. ವ್ಯಷ್ಟಿ ಮನಸ್ಸು ಅಂದ್ರೆ ಇಂಡಿವಿಜುವಲ್ ಮೈಂಡ್, ವೈಯಕ್ತಿಕ ಸ್ತರದಲ್ಲಿ ಇರತಕ್ಕಂಥ ಮನಸ್ಸು. ನಮ್ಮ ಈಗಿನ ಸ್ತರದ ಮನಸ್ಸು, ನಾವು ಶುರು ಮಾಡ್ಕೊಂಡಾಗ, ಧ್ಯಾನ ಶುರು ಮಾಡ್ಕೊಂಡಾಗ ಇರ್ತಕ್ಕಂಥ ಮನಸ್ಸು. ಸಮಷ್ಟಿ ಮನಸ್ಸು ಅಂದ್ರೆ ಕಾಸ್ಮಿಕ್ ಮೈಂಡ್ ಅಥವಾ ಸಾರ್ವತ್ರಿಕವಾದಂತ ಮನಸ್ಸು, ಯೂನಿವರ್ಸಲ್ ಮೈಂಡ್ ಅಂತ ಹೇಳ್ತೀವಿ. ಸೊ ಕಾಸ್ಮಿಕ್ ಮೈಂಡ್ ಅಥವಾ ಯೂನಿವರ್ಸಲ್ ಮೈಂಡ್ಗೆ ಸಮಷ್ಟಿ ಮನಸ್ಸು ಅಂತ ಕರಿತೀವಿ. ವ್ಯಷ್ಟಿ ಮನಸ್ಸು ಅಂದ್ರೆ ವೈಯಕ್ತಿಕ ಸ್ತರದಲ್ಲಿ ಇರ್ತಕ್ಕಂಥ ಮನಸ್ಸಿಗೆ ವ್ಯಷ್ಟಿ ಮನಸ್ಸು ಅಂತ ಕರಿತೀವಿ. ಸೊ ಹಾಗಾದ್ರೆ ನಮ್ಮ ಎಲ್ಲಾ ತೊಂದರೆಗಳಿಗೆ ಕಾರಣ ನಮ್ಮ ವ್ಯಷ್ಟಿ ಮನಸ್ಸು. ಬೇರೆ ಬೇರೆ ದಿಕ್ಕಿನಲ್ಲಿ ನಾವು ವಿರಾಮ ಕಾಲದಲ್ಲಿ ಹರಿಗೊಳ್ಳುತ್ತೀವಿ. ಅದೇ ನಮ್ಮ ಎಲ್ಲ ತೊಂದರೆಗಳಿಗೆ ಮೂಲ ಕಾರಣ. ವ್ಯಷ್ಟಿ ಮನಸ್ಸು ಅಂದ್ರೆ ಇಂಡಿವಿಜುವಲ್ ಮೈಂಡ್.
ಸರಿಪಾ ಓಕೆ ಪಲ್ಲವಿ ಅದು ಸಿಸ್ಟರ್ ಕನ್ನಡ ಡಿಕ್ಷನರಿ ಹುಡುಕಿದ್ರೆ ಸಿಗ್ಲಿಲ್ಲ ನನಗೆ, ಇಂಡಿವಿಜುವಲ್ ಅನ್ನ ಈಗ ಗೊತ್ತಾಯ್ತು. ತೊಂದ್ರೆ ಇಲ್ಲ. ಸರಿ ಬ್ರದರ್. ವ್ಯಷ್ಟಿ ಸಮಷ್ಟಿ ಇದೆರಡು ಜ್ಞಾಪಕ ಇಟ್ಕೊಳ್ಳಿ. ಈ ಎರಡು ಪದ ಸುಮಾರು ಕಡೆ ಬರುತ್ತೆ, ವ್ಯಷ್ಟಿ ಸಮಷ್ಟಿ. ಓಕೆ ಬ್ರದರ್. ಸರಿನಾ? ಓಕೆ ಬ್ರದರ್. ಸರಿಪಾ ಪಲ್ಲವಿ ಜಗದೀಶ್ ನೋಡಿ, ಸಮಷ್ಟಿ ಅಂತಿದೆಯಲ್ಲ, ಸಮಷ್ಟಿ ಮನಸ್ಸು ಅಂತಿಲ್ದಾಗ ಸಮ ಅಂತ ಪದ ಅಲ್ಲೇ ಬಂದಿದೆ. ಸೊ ಕಾಸ್ಮಿಕ್ ಮೈಂಡ್ ಇದೆಯಲ್ಲ, ಎಲ್ಲವನ್ನು ಸಮವಾಗಿ ನೋಡುತ್ತೆ, ಅದು ಸಮಷ್ಟಿ ಮನಸ್ಸು. ಸರಿನಾ? ವ್ಯಷ್ಟಿ ಮನಸ್ಸು ಸಮವಾಗಿ ನೋಡಲ್ಲ, ಹಾಗಾಗಿ ಅದನ್ನ ಬರೀ ವ್ಯಷ್ಟಿ ಮನಸ್ಸು ಅಂತ ಕರಿತೀವಿ. ಸರಿನಾ? ಪಲ್ಲವಿ ಜಗದೀಶ್. ಬ್ರದರ್ ಇಂಪ್ರೆಷನ್ಸ್ ಬಗ್ಗೆ ಹೇಳಿದ್ರಲ್ಲ, ಅದ್ ಇನ್ನೊಂದ್ಸಲ ಹೇಳಿ. ಸ್ಥೂಲ ಶರೀರ, ಯಾವ ಇಂಪ್ರೆಷನ್ಸ್ ಬಗ್ಗೆ? ಇಂಪ್ರೆಷನ್ಸ್ ಎಲ್ಲ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಸೂಕ್ಷ್ಮ ಶರೀರ ಎಲ್ಲ ಹೋಗಿ ಕಾರಣ ಶರೀರದಲ್ಲಿ, ಇನ್ ದ ಕಾಸಲ್ ಬಾಡಿ, ಎಲ್ಲ ಸಂಸ್ಕಾರಗಳು ಹೋಗಿ ಕಾಲಿ ಅಂಟಾಕೊಂಡಿರ್ತವೆ. ಸೊ ಆ ಕಾಸಲ್ ಬಾಡಿನಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳು ನಮ್ಮ ಮನಸ್ಸಿಗೆ ಎಟ್ಕಲ್ಲ, ನಾವು ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ, ನಾವೇ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ನಾವೇನು ಸಾಯಂಕಾಲ ಶುದ್ಧೀಕರಣ ಮಾಡ್ಕೊಳ್ತೀವಿ, ಕಾಸಲ್ ಬಾಡಿನಲ್ಲಿ ಇರ್ತಕ್ಕಂಥ ಕಾರಣ ಶರೀರದಲ್ಲಿ ಇರ್ತಕ್ಕಂಥ ಯಾವ ಸಂಸ್ಕಾರಗಳು ನಮಗೆ ಎಟ್ಕಲ್ಲ. ಹಾಗಾಗಿ ನಮಗೆ ವೈಯಕ್ತಿಕ ಬೈಠಕ್ಕಾಗ್ಲಿ, ಗುರುಗಳ ಭಂಡಾರಗಳಾಗ್ಲಿ ಅಥವಾ ಸತ್ಸಂಗಗಳಾಗ್ಲಿ ಅವಶ್ಯಕತೆ ಇದೆ. ಯಾಕಂದ್ರೆ ಕಾರಣ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಸಂಸ್ಕಾರಗಳು ಹೋಗ್ಬೇಕಂದ್ರೆ ನಮಗೆ ನಿಸರ್ಗನೂ ಸಹಾಯ ಮಾಡುತ್ತೆ, ನಾವು ತಗೊಳ್ತಕ್ಕಂಥ ಸಿಟ್ಟಿಂಗ್ಗಳೇನಿದೆ ಅದು ಕೂಡ ಸಹಾಯ ಮಾಡುತ್ತೆ. ಸೊ ಇದು ಸಾಮಾನ್ಯವಾಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಎಲ್ಲಿರುತ್ತೆ ನಿಮ್ ಸಂಸ್ಕಾರಗಳು ಅಂತ. ಕಾರಣ ಶರೀರ ಅಂತ ಉತ್ತರ ಬರೀಬೇಕು. ಸಾಕಷ್ಟು ಮಂದಿ ಈ ಸತಿ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಎರಡು ಚಾಯ್ಸ್ ಕೊಟ್ಟಾಗ ಎಲ್ಲರೂ ಕೂಡ ಸೂಕ್ಷ್ಮ ಶರೀರ ಅಂತ ಬರೆದು ಬಂದಿದ್ದಾರೆ. ಇನ್ಫ್ಯಾಕ್ಟ್ ಇನ್ನೊಂದು ದೃಷ್ಟಿನಲ್ಲಿ ನೋಡೋದಾಯ್ತು ಅಂದ್ರೆ ಸೂಕ್ಷ್ಮ ಶರೀರದಲ್ಲೂ ಇರುತ್ತೆ, ಕಾರಣ ಶರೀರದಲ್ಲೂ ಇರುತ್ತೆ, ಎರಡು ಸ್ತರದಲ್ಲೂ ಇರುತ್ತೆ. ಆದ್ರೆ ಬಾಬುಜಿಯವ್ರ ಪುಸ್ತಕದಿಂದ ಅವರು ಪ್ರಶ್ನೆ ಈ ಪಾಠದಿಂದ ಕೊಡ್ತೀವಿ ಅಂತ ಹೇಳಿದಾಗ, ಈ ಪುಸ್ತಕದಿಂದ ಕೊಡ್ತೀವಿ ಅಂತ ಬರೆದಾಗ ನಾವು ಅದಕ್ಕೆ ಕಾರಣ ಶರೀರ ಅಂತಾನೆ ಬರೀಬೇಕಾಗುತ್ತೆ. ಎರಡೂ ಕಡೆ ಇರುತ್ತೆ. ಸರಿನಾ? ಓಕೆ ಬ್ರದರ್, ಥ್ಯಾಂಕ್ ಯು. ಸರಿ, ಶ್ರೀನಿವಾಸಾಚಾರ್. ಬ್ರದರ್, ನಾವು ಪಾರ್ಟ್ ಇದು ವಾಲ್ಯೂಮ್ 2 ಓದ್ತಾ ಇದ್ದಾಗ ಒಂದು ಪದ ಬಂತು, ರುಜೆ ಅಂತ. ಅಂದ್ರೆ ಅದರ ವಾಕ್ಯ ಏನಂದ್ರೆ, ನಮ್ಮ ಹೃದಯದಲ್ಲಿ ಆರೋಗ್ಯದ ಕಲ್ಪನೆ ಜಾಗೃತವಾಗುವುದು ರುಜೆಯಿಂದಲೇ ಎಂಬ ಮಾತನ್ನು ನಾನು ಮತ್ತೆ ಹೇಳ ಬಯಸುವೆ ಅಂತಾರೆ. ಈ ರುಜೆ ಅಂದ್ರೆ ಏನು, ಮೀನಿಂಗ್ ಏನಾದ್ರು? ಇಲ್ಲ ರೀ, ನಾನು ಕೇಳಿಲ್ಲ ಆ ಪದನ. ನಾನು ನೋಡ್ಬಿಟ್ಟು ಬೇಕಾದ್ರೆ ಹೇಳ್ತೀನಿ. ಅದು ಇಂಗ್ಲಿಷ್ ನಲ್ಲಿ ಏನಂತ ಬರ್ದಿದ್ದಾರೆ ನೋಡ್ಬಿಟ್ಟು ನಾನು ಬೇಕಾದ್ರೆ ಅದಾದ್ಮೇಲೆ ವಿವರಣೆ ಕೊಡ್ತೀನಿ. ಸೊ ಗೊತ್ತಿಲ್ದಿರ ಏನೋ ವಿವರಣೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಅದೇನು ಅಂತ ತಿಳ್ಕೊಂಡು ತದನಂತರ ನಾವು ವಿವರಣೆ ಕೊಡ್ತೀನಿ. ಎಷ್ಟನೇ ಪುಟದಲ್ಲಿದೆ ಅದು? ಇದು ಕನ್ನಡದಲ್ಲಿ 36 ಬ್ರದರ್. 36. ಸರಿಪ, ನೋಡ್ಬಿಟ್ಟು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಸರಿನಾ? ಬಸವರಾಜ್ ಬ್ರದರ್, ಹೇಳ್ರಿ. HFN ಇದ್ರಲ್ಲಿ ಆರ್ಟ್ಫುಲ್ನೆಸ್ ಇದ್ರಲ್ಲಿ ನಿಮ್ಮ ಆ ವಿಚಾರ ಆಚಾರ ಪ್ರವೃತ್ತಿ ಏನೇ ಇದ್ರು ಸುಪ್ತ ಪ್ರಜ್ಞೆಯಲ್ಲಿ ಬೇರು ಊರುತ್ತೆ ಅಂತ ಇದೆ ಅಲ್ಲ ಬ್ರದರ್? ಕರೆಕ್ಟ್. ಸೊ ನೀವು ಸುಪ್ತ ಪ್ರಜ್ಞೆ ಎಲ್ಲಿರುತ್ತೆ ಅಂತ ನೀವು ಕೇಳ್ಬಹುದು, ಸುಪ್ತ ಮನಸ್ಸಿನಲ್ಲಿ ಇರುತ್ತೆ ಅಂತ ಹೇಳ್ಬಹುದು. ಸೊ ಈಗ ನೋಡಿ, ಸುಪ್ತ ಪ್ರಜ್ಞೆ ಅಂತ ಒಂದು ಪದ ಉಪಯೋಗಿಸ್ತೀವಿ, ಸುಪ್ತ ಮನಸ್ಸು ಅಂತ ಒಂದು ಪದ ಉಪಯೋಗಿಸ್ತೀವಿ. ಸರಿನಾ? ಸೊ ಈಗ ನೀವು ಸುಪ್ತ ಪ್ರಜ್ಞೆ ಏನಾಗಿದೆ, ಸುಪ್ತ ಪ್ರಜ್ಞೆ ಅನ್ನೋದು ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ ಎರಡಲ್ಲೂ ಇದೆ ಅದು ಸುಪ್ತ ಪ್ರಜ್ಞೆ ಅನ್ನೋದು. ಸೊ ನೀವು ಸುಪ್ತ ಪ್ರಜ್ಞೆ ಅಂತ ನೀವು ಕೊಟ್ಟಾಗ ನೀವು ಅದನ್ನ ಸುಪ್ತ ಪ್ರಜ್ಞೆ ಅಂತ ಬರಿಬೇಕಾಗುತ್ತೆ. ಕರೆಕ್ಟ್ ಅದು. ಯಾಕಂದ್ರೆ ಸುಪ್ತ ಪ್ರಜ್ಞೆ ಸೂಕ್ಷ್ಮ ಮನಸ್ಸಿನಲ್ಲೂ ಇದೆ ಅಥವಾ ಸೂಕ್ಷ್ಮ ಶರೀರದಲ್ಲೂ ಇದೆ, ಕಾರಣ ಶರೀರದಲ್ಲೂ ಅದಿದೆ. ಆಯ್ತಾ? ಸೊ ಇಲ್ಲಿ ಕೆಲವು ಸತಿ ಪದಗಳು ನಮಗೆ ಕನ್ಫ್ಯೂಷನ್ ಆಗುತ್ತೆ. ಶರೀರ ಅನ್ನೋ ಪದ ಉಪಯೋಗಿಸಿದಾಗ ಬೇರೆ ರೀತಿಯಾದಂತ ಅರ್ಥ ಕೊಡುತ್ತೆ. ಪ್ರಜ್ಞೆ ಅನ್ನೋ ಪದ ಉಪಯೋಗಿಸಿದಾಗ ನಾವು ಕಾರಣ ಪ್ರಜ್ಞೆ ಅಂತ ಪದ ಉಪಯೋಗಿಸಲ್ಲ. ಪ್ರಜ್ಞಾವಂತ ಸ್ಥಿತಿ ಮನಸ್ಸಿದೆಯಾ, ಪ್ರಜ್ಞಾವಂತ ಸ್ಥಿತಿ ಇದೆಯಲ್ಲ, ಅದು ಕಾನ್ಶಿಯಸ್ ಮೈಂಡ್ ಲೆವೆಲ್ ಬಿಟ್ರೆ ಈಗ ಕೆಳಗಡೆ ಇರ್ತಕ್ಕಂತೆಲ್ಲ ಸುಪ್ತ ಪ್ರಜ್ಞೆ. ಮೇಲ್ಗಡೆ ನಾವು ಸೂಪರ್ ಕಾನ್ಶಿಯಸ್ನೆಸ್ ಅಂತ ಮಾತಾಡ್ತೀವಲ್ವಾ, ಸುಪ್ರಜ್ಞೆ ಅಂತ ಮಾತಾಡ್ತೀವಲ್ಲ, ಸುಪ್ತ ಪ್ರಜ್ಞೆ ಸುಪ್ರಜ್ಞೆ. ಸೊ ಆ ರೀತಿಯಲ್ಲಿ ಪ್ರಶ್ನೆ ಕೇಳಿದಾಗ ಎಲ್ಲಿ ಸಂಸ್ಕಾರಗಳು ಡೆಪಾಸಿಟ್ ಆಗುತ್ತೆ ಅಂದ್ರೆ ಸುಪ್ತ ಪ್ರಜ್ಞೆ ಅಂತ ಬರೆದಾಗ ಕರೆಕ್ಟ್ ಅದು. ಬಟ್ ಆದ್ರೆ ಸುಪ್ತ ಪ್ರಜ್ಞೆಗಳು ಯಾವ ಶರೀರನ ಅದು ಆವರಿಸಿಕೊಂಡಿದೆ ಅಂತ ಹೇಳಿದಾಗ ಸೂಕ್ಷ್ಮ ಶರೀರನೂ ಆವರಿಸಿಕೊಂಡಿದೆ, ಕಾರಣ ಶರೀರ ಕೂಡ ಆವರಿಸಿಕೊಂಡಿದೆ. ಸರಿನಾ? ಸೊ ಇದೆರಡು ಪದಗಳು ನಾವು ಎರಡನ್ನೂ ಒಂದೇ ಅಂತ ಅನ್ಕೊಳ್ತೀವಿ, ಬಟ್ ಎರಡು ಅದರಲ್ಲಿ ವ್ಯತ್ಯಾಸ ಇದೆ. ಶರೀರಗಳ ದೃಷ್ಟಿಯಿಂದ ನೋಡಿದಾಗ ಬೇರೆ ಆಗತ್ತೆ, ಪ್ರಜ್ಞೆಯ ದೃಷ್ಟಿಯಿಂದ ನೋಡಿದಾಗ ಬೇರೆ ಆಗತ್ತೆ.
ಸರಿನಾ? ಓಕೆ ಥ್ಯಾಂಕ್ ಯು ಬ್ರದರ್. ಸರಿಪ್ಪ. ಸರಿ, ಹಾಗಾದ್ರೆ ಎಲ್ಲ ಪ್ರಶ್ನೆಗಳೆಲ್ಲ ಮುಗಿದಿದೆ ಅಂದ್ರೆ ಈಗ ಒಂದೆರಡು ವಿಚಾರ ಹೇಳಬೇಕಿತ್ತು. ನಾಳೆ ನಾನು ಬೆಳಗ್ಗೆ